ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ನಮಸ್ಕಾರ, ನಾನು ನಿಮ್ಮ ಕಿಶೋರ್ ಪವಾರ್, ಕರ್ನಾಟಕ ಇತಿಹಾಸವನ್ನು ಬೋಧಿಸಲು ಬಂದಿದ್ದೇನೆ. ನಾನು ಸ್ಪೆಷಲಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ, ಸಂತೋಷ್ ಲಾಡ್ ಸರ್ ವತಿಯಿಂದ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ನ ಅಧ್ಯಕ್ಷರ ವತಿಯಿಂದ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಇವತ್ತು ಯುಗಾದಿ ಹಬ್ಬ, ಯುಗಾದಿ ಕಳೆದರೂ ಈ ನಮ್ಮ ಯುಗಗಳು ಬರ್ತಾನೇ ಇವೆ, ಯುಗಾದಿ ಹಬ್ಬ ಬರ್ತಾನೇ ಇದೆ. ಹೀಗಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಿನ್ನೆ ನಾವು ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿದ್ವಿ, ಕರ್ನಾಟಕ ಎಂಬ ಹೆಸರಿನ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅಷ್ಟೇ ಅಲ್ಲದೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆಯೂ ಅಧ್ಯಯನ ಮಾಡಿದ್ವಿ, ಶಿಲಾಯುಗಗಳ ಬಗ್ಗೆಯೂ ಅಧ್ಯಯನ ಮಾಡಿದ್ವಿ. ಈಗ ಅದರ ಮುಂದಿನ ವಿಷಯವನ್ನು ಸ್ವಲ್ಪ ನಾವು ಸಿಲೆಬಸನ್ನು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಆಗಿರುವ ಘಟನೆಗಳು, ಕರ್ನಾಟಕದಲ್ಲಿ ಆಳಿರುವಂಥ ರಾಜಮನೆತನಗಳ ಬಗ್ಗೆ ತಿಳ್ಕೋಬೇಕು, ಕರ್ನಾಟಕದ ಸ್ವತಂತ್ರ ಸಂಗ್ರಾಮದ ಬಗ್ಗೆಯೂ ತಿಳ್ಕೋಬೇಕು. ಅಂದರೆ ಕನ್ನಡಿಗರು ಸಹಿತ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ದರು, ಅವರ ಯೋಗದಾನವನ್ನು ಸಹಿತ ನಾವು ತಿಳ್ಕೋಬೇಕು. ಅದರಂತೆ ಇವತ್ತು ಸಿಲೆಬಸ್ ವೈಸ್ ನೋಡಿದಾಗ ಕರ್ನಾಟಕವನ್ನು ಆಳಿರುವಂತಹ ದಕ್ಷಿಣ ಭಾರತದ ರಾಜಮನೆತನಗಳು ಸ್ಟಾರ್ಟ್ ಆದವೆ. ಫಸ್ಟ್ ಶಾತವಾಹನರು ಸ್ಟಾರ್ಟ್ ಆಗ್ತಾರೆ. ಒಂದು ನಿಮಿಷ. ಶಾತವಾಹನರಿಂದ ಈ ಸಾಮ್ರಾಜ್ಯಗಳ ಆಳ್ವಿಕೆ ಪ್ರಾರಂಭವಾಗುತ್ತೆ ದಕ್ಷಿಣ ಭಾರತದಲ್ಲಿ. ಹೀಗಾಗಿ ಈ ಕನ್ನಡಿಗರಿಂದ ಸ್ಥಾಪಿಸಲ್ಪಟ್ಟಂಥ ರಾಜಮನೆತನ ಬೇರೆ ಮತ್ತು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತೀಯರಿಂದ ಸ್ಥಾಪಿಸಲ್ಪಟ್ಟಂಥ ರಾಜಮನೆತನದ ಮೊದಲಿಗೆ ತಿಳ್ಕೋಬೇಕಾಗತ್ತೆ. ಈಗ ಫಸ್ಟ್ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿರುವಂತಹ ಮೊಟ್ಟ ಮೊದಲ ರಾಜಮನೆತನ, ದಕ್ಷಿಣ ಭಾರತೀಯರಿಂದ ಸ್ಥಾಪಿಸಲ್ಪಟ್ಟಿರುವಂತಹ ಮೊಟ್ಟ ಮೊದಲ ರಾಜಮನೆತನ ಯಾವುದಪ್ಪ ಅಂದ್ರೆ ಈ ಶಾತವಾಹನರು ಅಂತ ಹೇಳ್ತೀವಿ. ಶಾತವಾಹನರು ನಮ್ಮ ದಕ್ಷಿಣ ಭಾರತದಲ್ಲಿ ಸ್ಥಾಪನೆ ಮಾಡಿದ್ದು ಯಾವಾಗಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಪತನಾನಂತರ. ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿ ಕೆಲಸ ಮಾಡುತ್ತಿರುವಂಥ ಈ ಶಾತವಾಹನರು ಏನು ಮಾಡ್ತಾರಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಪತನಾನಂತರ ಏನು ಮಾಡ್ತಾರೆ, ದಕ್ಷಿಣ ಭಾರತದ ಇವತ್ತಿನ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಪೈಠನ್ ಎಂಬ ಭೂಪ್ರದೇಶದ ಮೇಲೆ, ನರ್ಮದಾ ನದಿ ತೀರದ ಮೇಲೆ ಬರುವಂತಹ ಪೈಠನ್ ಎಂಬ ಭೂಪ್ರದೇಶ, ಅಂದರೆ ಮೊದಲು ಪೈಠನ್ ಎಂಬ ಭೂಪ್ರದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಪೈಠನ್ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಈ ವಂಶದ ಸ್ಥಾಪಕ ಯಾರಪ್ಪ ಅಂದ್ರೆ ಸಿಮುಖ ಅಂತ ಬರ್ತಾನೆ. ಸಿಮುಖ ಈ ವಂಶದ ಸ್ಥಾಪನೆಯನ್ನು ಮಾಡುವುದರ ಮುಖಾಂತರ ಈ ವಂಶವು ಶಾತಕರ್ಣಿಗಳು ಆಳ್ವಿಕೆ ಮಾಡ್ತಾರೆ. ಶಾತಕರ್ಣಿ 1, 2 ಅಂತ ನಾವು ಓದ್ತೀವಿ. ಅದರಲ್ಲಿ ಹಾಲನು ಸಹಿತ ಬರ್ತಾನೆ. ಗತಾ ಸಪ್ತಸತಿ ಎಂಬ ಕೃತಿಯನ್ನು ಬರೆದಿರುವಂಥ ಹಾಲ ಈ ವಂಶಕ್ಕೆ ಸೇರಿದವನು. ಅಷ್ಟೇ ಅಲ್ಲದೆ ತ್ರೈಸಮುದ್ರತೋಯ ಪೀತವಾಹಕ ಎಂಬ ಬಿರುದನ್ನು ಹೊಂದಿರುವಂತಹ ಗೌತಮಿ ಪುತ್ರ ಶಾತಕರ್ಣಿಯು ಸಹಿತ ಈ ವಂಶಕ್ಕೆ ಸೇರಿದವನು. ಅಷ್ಟೇ ಅಲ್ಲದೆ ಗೌತಮಿ ಪುತ್ರ ನಂತರ ಸಹಿತ ಪುಲಮಾಯಿಗಳು ಅನೇಕರು ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ಬಹುದಿನಗಳವರೆಗೆ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ಸುಮಾರು 30ಕ್ಕೂ ಹೆಚ್ಚು ರಾಜರು ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ದಕ್ಷಿಣ ಭಾರತೀಯರಿಂದ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಲ್ಪಟ್ಟಂಥ ರಾಜಮನೆತನ ಯಾವುದಂತ ಕೇಳಿದಾಗ ನಾವು ಶಾತವಾಹನರು ಅಂತ ಹೇಳಬೇಕು. ಓಕೆ, ಅದರ ನಂತರ ಕನ್ನಡಿಗರಿಂದ ಸ್ಥಾಪಿಸಲ್ಪಟ್ಟಂಥ ರಾಜಮನೆತನ.
ಕನ್ನಡಿಗರಿಂದ ಸ್ಥಾಪಿಸಲ್ಪಟ್ಟಂತಹ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಂತಹ ರಾಜಮನೆತನ ಯಾವುದಪ್ಪ ಅಂದ ತಕ್ಷಣ ನಾವು ಕದಂಬರು ಅಂತ ಹೇಳ್ತೀವಿ. ಈ ಕದಂಬರು ಅಂತ ಹೇಳ್ತೀವಿ. ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಾಮ್ರಾಜ್ಯವನ್ನು ಆಳ್ವಿಕೆ ಪ್ರಾರಂಭ ಮಾಡ್ತಾರೆ. ಅದು ಕರ್ನಾಟಕದಲ್ಲಿ ಬನವಾಸಿ ಕದಂಬರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಅದರದೇ ಆದಂಥ ಒಂದು ಹಿನ್ನೆಲೆ ಇದೆ. ಅದು ನಿಮಗೆಲ್ಲ ಗೊತ್ತಿದೆ. ಯಾಕಂದರೆ ಪಲ್ಲವರ ಶಿವಸ್ಕಂದ ವರ್ಮನಿಂದ ಅವಮಾನಿಸಲ್ಪಟ್ಟಂತಹ ಬ್ರಾಹ್ಮಣ ಕುಲಕ್ಕೆ ಸೇರಿರುವಂತಹ ಈ ವಂಶದ ಸ್ಥಾಪಕ ಮಯೂರ ಶರ್ಮ ಮಯೂರ ವರ್ಮನಾಗಿ ಶ್ರೀಪರ್ವತ ಅಂದರೆ ಇವತ್ತಿನ ಶ್ರೀಶೈಲಂನಲ್ಲಿರುವಂತಹ ಗುಡ್ಡಗಾಡಿನ ಜನರನ್ನು ಎಲ್ಲರನ್ನು ಒಂದು ಕಡೆ ತರಿಸಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಗೋರಿಲಾ ಯುದ್ಧ ತಂತ್ರ ಅಂತ ಹೇಳ್ತೀವಿ ನಾವು. ಗೆರಿಲಾ ಯುದ್ಧ ತಂತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಮಾಡಿಕೊಂಡು ಹೋಗಿರುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಈ ಕದಂಬ ಸಾಮ್ರಾಜ್ಯದ ಸ್ಥಾಪಕ ನಮ್ಮ ರಾಜ್ಯದ ಮೊದಲ ದೊರೆ, ನಮ್ಮ ಮಣ್ಣಿನ ಮೊದಲ ದೊರೆ ಮಯೂರವರ್ಮ ಅಂತ ಹೇಳ್ತೀವಿ. ಈ ಮಯೂರವರ್ಮನು ಸಹಿತ ಈ ಸಾಮ್ರಾಜ್ಯವನ್ನು ಬೆಳೆಸ್ತಾನೆ. ಅಂದರೆ ಕುಂತಳ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬನವಾಸಿಯಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ಶಿರಸಿ ತಾಲೂಕದಲ್ಲಿ ಈ ಬನವಾಸಿ ಎಂಬ ಪ್ರದೇಶ ಬರ್ತೈತಿ. ವರದಾ ನದಿಯ ತೀರದ ಮೇಲೆ ಈ ಪ್ರದೇಶ ಬರ್ತೈತಿ. ಈ ಪ್ರದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳಂತ ನಾವು ನೋಡಿದಾಗ ಮಯೂರ ವರ್ಮನೊಂದು ಹಿಡ್ಕೊಂಡು ಕಾಕುಸ್ಥವರ್ಮ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾನೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಡಿ ಶಾಸನ ಅಂತ ಹೇಳ್ತೀವಿ. ಹಲ್ಮಡಿ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಅಕ್ಷರಗಳು ಕಂಡು ಬರ್ತಾವ. ಆ ಹಲ್ಮಡಿ ಶಾಸನ ಹೊರಡಿಸುವಂಥ ರಾಜಮನೆತನ ಯಾವುದಪ್ಪ ಅಂದ್ರೆ ಈ ಬನವಾಸಿ ಕದಂಬರು. ಆ ಹಲ್ಮಡಿ ಶಾಸನವನ್ನು ಹೊರಡಿಸಿರುವಂಥ ರಾಜ ಯಾರಪ್ಪ ಅಂದ್ರೆ ಕಾಕುಸ್ಥವರ್ಮ ಅಂತ ಹೇಳ್ತೀವಿ. ಈ ಕಾಕುಸ್ಥವರ್ಮ ಈ ಬನವಾಸಿ ಕದಂಬರ ವಂಶಕ್ಕೆ ಸೇರಿದವನು. ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತದೆ. ಬನವಾಸಿ ಎಲ್ಲಿ ಬರ್ತಪ್ಪ ಅಂದ್ರೆ ಇವತ್ತಿನ ಶಿರಸಿ ತಾಲೂಕದಲ್ಲಿ ಬರ್ತದೆ. ವರದಾ ನದಿಯ ತೀರದ ಮೇಲೆ ಬರ್ತದೆ. ನಂತರ ಗಂಗರು ಅಂತ ಓದ್ತೀವಿ ನಾವು. ತಲಕಾಡಿನ ಗಂಗರು ಅಂತ ಹೇಳ್ತೀವಿ. ಯಾಕಂದರೆ ತಲಕಾಡನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಸುಮಾರು ವರ್ಷಗಳವರೆಗೆ ಆಳ್ವಿಕೆಯನ್ನು ಮಾಡೋದರೊಂದಿಗೆ ಅನೇಕ ರಾಜರು ಆಳ್ವಿಕೆಯನ್ನು ಮಾಡೋದರೊಂದಿಗೆ ಸಾಮಂತರಾಗಿಯೂ ಕೆಲಸ ಮಾಡ್ತಾರೆ, ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾರೆ, ಮಾಂಡಲಿಕರಾಗಿಯೂ ಕೆಲಸ ಮಾಡ್ತಾರೆ. ಈ ವಂಶಸ್ಥರು ಕೊಟ್ಟಿರುವಂಥ ಶ್ರೇಷ್ಠವಾದ ಕೊಡುಗೆ ಅಂತ ನಾವು ನೋಡಿದಾಗ ಶ್ರವಣಬೆಳಗೊಳದ ಗೋಮಟೇಶ್ವರ ವಿಗ್ರಹ ಅಂತ ಹೇಳ್ಬೋದು. ಈ ಶ್ರವಣಬೆಳಗೊಳದ ಗೋಮಟೇಶ್ವರ ವಿಗ್ರಹವನ್ನು ಈ ವಂಶಸ್ಥರು ಕೊಟ್ಟಿರುವಂಥ ಕೊಡುಗೆ ಅಂತ ಹೇಳ್ತೀವಿ. ಈ ವಂಶದ ಸ್ಥಾಪಕರು ಯಾರಂದಾಗ ದಡಿಗ ಎಂದು ಹೇಳ್ತೀವಿ. ಸಿಂಹನಂದಿಯ ಆಶೀರ್ವಾದದ ಮೇರೆಗೆ ಈ ದಡಿಗ ಮತ್ತು ಮಾಧವ ಎಂಬ ವ್ಯಕ್ತಿಗಳು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಪ್ಪ ಅಂದರೆ ಇದು ದಕ್ಷಿಣ ಕರ್ನಾಟಕದ ಭೂಭಾಗದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಕೋಲಾರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಮನ್ನೆಯನ್ನು ತನ್ನ ರಾಜಧಾನಿ, ಅಂದರೆ ಒಟ್ಟು 4 ರಾಜಧಾನಿಗಳನ್ನು ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಅಷ್ಟೇ ಅಲ್ಲದೆ ಇವರಲ್ಲಿ ಶ್ರೇಷ್ಠ ದೊರೆಗಳು ಅಂತ ನೋಡಿದಾಗ ದಡಿಗ ಆಗ್ತಾನೆ, ದುರ್ವಿನಿತ ಬರ್ತಾನೆ, ಸ್ತ್ರೀ ಪುರುಷ ಎಂಬ ವ್ಯಕ್ತಿ ಬರ್ತಾನೆ. ಅಷ್ಟೇ ಅಲ್ಲದೆ ಈ ವಂಶದ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಈ ವಂಶದ ಮಂತ್ರಿ ಆಗಿರುವಂತಹ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಸಹಿತ ಬರೆದಿದ್ದಾನೆ. ಈ ಚಾವುಂಡರಾಯ ಈ ವಂಶದ ಶ್ರೇಷ್ಠ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ. 4ನೇ ರಾಚಮಲ್ಲನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ. ಈ ಶ್ರವಣಬೆಳಗೊಳದ ಗೋಮಟೇಶ್ವರ ವಿಗ್ರಹವನ್ನು ಸ್ಥಾಪಿಸಿದ ವ್ಯಕ್ತಿ ಯಾರಪ್ಪ ಅಂದರೆ ಈತನೇ. ಅಂದರೆ ಈತ ಗಂಗರ ಶ್ರೇಷ್ಠ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ. ನಂತರ ಈ ಕರ್ನಾಟಕವನ್ನು ಆಳಿರುವಂತಹ ಬಾದಾಮಿ ಚಾಲುಕ್ಯರು ಅಂತ ಹೇಳ್ತೀವಿ. ಬಾದಾಮಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹ ಬಾದಾಮಿ ತಾಲೂಕವನ್ನು ನಾವು ಒಂದಾನೊಂದು ಕಾಲದಲ್ಲಿ ಸ್ಪೆಷಲ್ ಆಗಿ ಹೇಳ್ತೀನಿ, ಒಂದಾನೊಂದು ಕಾಲದಲ್ಲಿ ಈ ಬಾದಾಮಿ ನಗರವು ಇಡೀ ಭಾರತ ಭೂಮಿಯ ರಾಜಧಾನಿ ಆಗಿತ್ತು ಅಂತ ಹೇಳಬಹುದು. ಇದು ಭಾರತದ ನಕಾಶೆ. ಈ ಭಾರತ ಭೂಭಾಗದ ರಾಜಧಾನಿ ಆಗಿತ್ತಂತ ಹೇಳಬಹುದು. ಹೆಂಗಪ್ಪ ಅಂದರೆ ಈ ವಂಶ ಸ್ಥಾಪಿಸಿದವರು ಜಯಸಿಂಹ. ಈ ವಂಶದ ಶ್ರೇಷ್ಠ ದೊರೆ, ಕರ್ನಾಟಕದ ಶ್ರೇಷ್ಠ ದೊರೆ ಚಕ್ರವರ್ತಿ ಅಂತ ಹೇಳ್ಬೋದು, ಇಮ್ಮಡಿ ಪುಲಿಕೇಶಿ. ಈ ಇಮ್ಮಡಿ ಪುಲಿಕೇಶಿಯು ಕನ್ನಡದ ಭೂಭಾಗದಂತಹ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಚಾಲುಕ್ಯರ ಮನೆತನದ ಶ್ರೇಷ್ಠ ದೊರೆಯಾಗಿ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಈತ ಉತ್ತರ ಭಾರತದ ಭೂಪ್ರದೇಶವನ್ನು ಆಳುತ್ತಿರುವಂತಹ ಕನೋಜ್ ಭೂಪ್ರದೇಶವನ್ನು ಆಳುತ್ತಿರುವಂತಹ ಶ್ರೇಷ್ಠ ದೊರೆಯಾಗಿರುವಂತಹ ಹರ್ಷವರ್ಧನನನ್ನು ಸೋಲಿಸ್ತಾನೆ. ಎಲ್ಲಿಪ್ಪ ಅಂದ್ರೆ ಈ ನರ್ಮದಾ ಭೂಭಾಗದಲ್ಲಿ, ಈ ನರ್ಮದಾ ನದಿ ಕಣಿವೆ ತೀರದಲ್ಲಿ
ವಿಂಧ್ಯ ಪರ್ವತದ ಈ ಪ್ರದೇಶ ಭೂಭಾಗದಲ್ಲಿ ಏನಾಗತ್ತಪ್ಪ ಅಂದರೆ ದಕ್ಷಿಣ ಭಾರತವನ್ನು ಆಳುತ್ತಿರುವಂತಹ ಕನ್ನಡದ ಭೂಭಾಗವನ್ನು ಆಳುತ್ತಿರುವಂತಹ ಇಮ್ಮಡಿ ಪುಲಿಕೇಶಿ ಮತ್ತು ಕನೋಜನ್ನು ಆಳುತ್ತಿರುವಂತಹ ನಾನೇ ಶ್ರೇಷ್ಠ ದೊರೆ ಅಂತ ಹೇಳಿಕೊಂಡು ಆಳ್ವಿಕೆ ಮಾಡುತ್ತಿರುವಂಥ ಹರ್ಷವರ್ಧನ್ ನಡುವೆ ಒಂದು ಸಂಘರ್ಷ ನಡೆಯುತ್ತೆ, ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಚಾಣಾಕ್ಷತನದಿಂದ ಗೆದ್ದು ಹರ್ಷವನ್ನು ಓಡಿಸ್ತಾನೆ. ಅಂದರೆ ಯಾವ ಹರ್ಷನಿಗೆ ನಾನು ಶ್ರೇಷ್ಠ ಎಂಬ ಸೊಕ್ಕಿರುತ್ತಲ್ಲ, ಆ ಸೊಕ್ಕನ್ನು ಅಡಗಿಸಿರುವಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದರೆ ಈ ಕನ್ನಡ ಭೂಭಾಗವನ್ನು ಆಳುತ್ತಿರುವಂತಹ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿರುವಂತಹ ಇಮ್ಮಡಿ ಪುಲಿಕೇಶಿ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಈತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವುದರೊಂದಿಗೆ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡ್ತಾನೆ. ಎಲ್ಲ ಭೂಪ್ರದೇಶದಲ್ಲಿ ಸಾಮ್ರಾಜ್ಯದ ವಿಸ್ತರಣೆ ಮಾಡ್ತಾನೆ. ಕೊನೆಗೆ ಶರಣಾಗತಿಗೆ ಒಳಗಾಗಿರುವಂತಹ ಈ ಹರ್ಷವರ್ಧನ ಏನು ಮಾಡ್ತಾರಪ್ಪ ಅಂದರೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಕೊಡ್ತಾನೆ, ದಕ್ಷಿಣ ಪಥಪತಿ ಎಂಬ ಬಿರುದು ಕೊಡ್ತಾನೆ. ಅದೇ ರೀತಿ ನಾವು ಏನು ಕಮ್ಮಿ ಇಲ್ಲ, ನಾವು ಕನ್ನಡಿಗರು, ನಾವು ಯಾರಿಗೆ ಕಮ್ಮಿ ಇಲ್ಲ ಅಂಥೇಳಿ ಈತನ ಸಹ ಉತ್ತರ ಪಥಪತಿ ಎಂಬ ಬಿರುದನ್ನು ಕೊಟ್ಟು ಸನ್ಮಾನ ಮಾಡ್ತಾನೆ. ಅದೇ ರೀತಿ ಇವರ ನಂತರ ಇಮ್ಮಡಿ ಪುಲಿಕೇಶಿಯ ನಂತರ ಈ ಸಾಮ್ರಾಜ್ಯವನ್ನು ಆಳಿದವರು ಯಾರಪ್ಪ ಅಂದರೆ ಎರಡನೇ ವಿಕ್ರಮಾದಿತ್ಯ ಅಂತ ಹೇಳ್ತೀವಿ. ಕೆಲವು ಸಂದರ್ಭಗಳಲ್ಲಿ ಅಂದರೆ ಈ ಸಾಮ್ರಾಜ್ಯದ ಒಂದು ಕೆಟ್ಟ ಗಳಿಗೆ ಅಂತ ನಾನು ಹೇಳ್ತೀನಿ. ಏನಾಗತ್ತಪ್ಪ ಅಂದರೆ ಇಮ್ಮಡಿ ಪುಲಿಕೇಶಿ ಸೋಲ್ತಾನೆ. ಇಮ್ಮಡಿ ಪುಲಿಕೇಶಿ ಏನಂತಾನೆ ಕೊನೆಯ ವಯಸ್ಸಾಗಿರ್ತದೆ. ಆ ಸಮಯದಲ್ಲಿ ಪಲ್ಲವರಿಂದ ಸೋಲ್ತಾನೆ. ಪಲ್ಲವರಿಂದ ಸೋತ ತಕ್ಷಣ 12 ವರ್ಷಗಳ ಕಾಲ ಈ ರಾಜಮನೆತನ ಏನಾಗತ್ತಂದರೆ ಸಂಪೂರ್ಣವಾಗಿ ಕಗ್ಗತ್ತಲೆಯ ನಾಡಾಗಿರ್ತದೆ. ಆ ಸಮಯದಲ್ಲಿ ಎರಡನೇ ವಿಕ್ರಮಾದಿತ್ಯ ಏನು ಬರ್ತಾನಲ್ಲ, ಮತ್ತೆ ಪಲ್ಲವರಿಂದ ಸಾಮ್ರಾಜ್ಯವನ್ನು ಗೆದ್ದುಕೊಂಡು ಭವ್ಯವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದೇ ರೀತಿ ಇವರ ನಂತರ ಎರಡನೇ ವಿಕ್ರಮಾದಿತ್ಯನ 2 ಶ್ರೇಷ್ಠ ರಾಣಿಯರನ್ನು ನಾವು ನೋಡ್ತೀವಿ. ಯಾಕಂದರೆ ಪಟ್ಟದ ಕಲ್ಲಿನಲ್ಲಿರುವಂತಹ ಲೋಕ ಮತ್ತು ತ್ರೈಲೋಕೇಶ್ವರ ಮಂದಿರಗಳನ್ನು ನೋಡಿದಾಗ ತ್ರೈಲೋಕೇಶ್ವರಿ ಮತ್ತು ಲೋಕೇಶ್ವರಿ ಎಂಬ 2 ರಾಣಿಯರು ಏನು ಮಾಡ್ತಾರೆ ಅಂದ್ರೆ ಭವ್ಯವಾದ ಮಂದಿರಗಳನ್ನು ಕಟ್ತಾರೆ. ಇವತ್ತಿಗೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಲು ಕಾರಣ ಏನಪ್ಪ ಅಂದರೆ ಅವರು ಕೊಟ್ಟಿರುವಂಥ ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಂತ ಹೇಳ್ತೀವಿ. ಯಾಕಂದರೆ ಎಷ್ಟೋ ಫಾರಿನಿಯರ್ಸ್ಗಳು ಅಂದರೆ ವಿದೇಶಿಯರು ಬಂದು ವಿಸಿಟ್ ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಆಗಿರುವಂಥ ಕೆತ್ತನೆಗಳ ಮೇಲೆ ಅಧ್ಯಯನವನ್ನು ಮಾಡ್ತಾರೆ. ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳಲು ಅನೇಕರು ಹುಮ್ಮಸದಿಂದ ಬಂದು ನಮ್ಮ ಪಟ್ಟದ ಕಲ್ಲಿಗೆ, ಐಹೊಳೆಗೆ ಮತ್ತು ಬಾದಾಮಿಗಳಿಗೆ ವಿಸಿಟ್ ಕೊಡ್ತಾರೆ. ಬಾದಾಮಿಯನ್ನು ನಾವು ನೋಡಿದಾಗ 4 ಗುಹೆಗಳನ್ನು ನೋಡ್ತೀವಿ. ಆ ಶ್ರೇಷ್ಠವಾದ ಗುಹೆಗಳು, ಅವರ ಕೆತ್ತನೆಗಳನ್ನು ನೋಡ್ತೀವಿ. ಅಷ್ಟೇ ಅಲ್ಲದೆ ನಾವು ಐಹೊಳೆಗೆ ಹೋದಾಗ ಐಹೊಳೆಯಲ್ಲಿರುವಂತಹ ಶಾಸನಗಳನ್ನು ನೋಡೋಕ್ಕೆ ಸಿಗ್ತದೆ. ಐಹೊಳೆಯಲ್ಲಿರುವಂತಹ ದುರ್ಗಾ ಟೆಂಪಲನ್ನು ನೋಡೋಕ್ಕೆ ಸಿಗ್ತದೆ. ಅದೇ ರೀತಿ ಅದೇ ಸ್ಟ್ರಕ್ಚರ್ ಇಟ್ಕೊಂಡು ಭಾರತದ ಭವ್ಯವಾದ ಲೋಕಸಭೆಯ ಕಟ್ಟಡವನ್ನು ಕಟ್ಟಿದ್ದಾರೆ ಅನ್ನೋದು ಇದು ನಮಗೆ ಮತ್ತು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಸೆಕೆಂಡ್ ಆಗಿ ಹೇಳಬೇಕಂದ್ರೆ ನಾವು ಬಾದಾಮಿ ನಂತರ ಐಹೊಳೆ, ಅದೇ ರೀತಿ ಪಟ್ಟದ ಕಲ್ಲನ್ನು ನೋಡ್ತೀವಿ. ಪಟ್ಟದ ಕಲ್ಲಿನ ಶೈಲಿಯು ಶ್ರೇಷ್ಠವಾದ ಶೈಲಿಯಾಗಿದ್ದು ವಿಶ್ವ ಪಾರಂಪರಿಕ ಪಟ್ಟಿಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳನ್ನು ಸೇರಿಸ್ತಾರೆ. ಅದರಲ್ಲಿ ಇವುಗಳು ಸಹಿತ ಇದಾವು. ಯಾಕಂದರೆ ಇವರ ಕಾಲದಲ್ಲಿ ಕೊಟ್ಟಿರುವಂಥ ಕೊಡುಗೆಗಳು ಶ್ರೇಷ್ಠವಾದ ಕೊಡುಗೆಗಳು. ಇವರು ಮಾಡಿರುವಂಥ ಅಚೀವ್ಮೆಂಟ್ಸನ್ನು ನಾವು ಶ್ರೇಷ್ಠತೆಯಿಂದ ಹೇಳ್ತೀವಿ. ಯಾಕಂದರೆ ಹರ್ಷವನ್ನು ಮುರಿದವನು ನಮ್ಮ ಇಮ್ಮಡಿ ಪುಲಿಕೇಶಿ ಅಂತ ನಾನು ನಿಮಗೆ ಹೇಳಿದೆ. ಇದು ನಿಮಗೆಲ್ಲರಿಗೆ ನಮ್ಮ ಪೂರ್ವಜರು ಮಾಡಿರುವಂಥ ಪರಾಕ್ರಮ ಅಂತ ಹೇಳ್ತೀನಿ. ನಂತರ ಮಾನ್ಯಖೇಡದ ರಾಷ್ಟ್ರಕೂಟರು ಅಂತ ಈ ಭೂಭಾಗವನ್ನು ಆಳ್ತಾರೆ. ಮಾನ್ಯಖೇಡ ಎಂಬ ಪ್ರದೇಶ ಬರ್ತೈತಿ, ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತೈತಿ. ಈ ಮಾನ್ಯಖೇಡ ಎಂಬುದು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಷ್ಟ್ರಕೂಟರ ಎಂಬ ಮನೆತನ ಆಳ್ವಿಕೆ ಮಾಡ್ತೈತಿ. ಈ ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ದಂತಿದುರ್ಗ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಈ ಮನೆತನವನ್ನು 1ನೇ ಕೃಷ್ಣ, 2ನೇ ಗೋವಿಂದ, ಅಮೋಘ ವರ್ಷ ನೃಪತುಂಗ ಎಂಬ ಶ್ರೇಷ್ಠ ದೊರೆ ಆಳ್ವಿಕೆಯನ್ನು ಮಾಡ್ತಾನೆ. ಇವನೇ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಕವಿರಾಜ ಮಾರ್ಗದಲ್ಲಿ ಕನ್ನಡದ ಭೂಭಾಗವನ್ನು ಇಲ್ಲಿ ವರ್ಣಿಸ್ತಾರೆ. ನರ್ಮದೆಯಿಂದ ಕಾವೇರಿಯೊಳಗಿನ ನಡುವಿನ ಭೂಪ್ರದೇಶವೇ ಕನ್ನಡಿಗರ ಭೂಪ್ರದೇಶ, ಕನ್ನಡ ನಾಡು ಎಂದು ವರ್ಣಿಸ್ತಾರೆ. ಇವತ್ತಿಗೂ ಸಹಿತ ನಮಗೆ ಬೆಸ್ಟ್ ಆದ ಎವಿಡೆನ್ಸ್ ಯಾವುದಪ್ಪ ಅಂದರೆ ಅಮೋಘ ವರ್ಷ ನೃಪತುಂಗನ ಕವಿರಾಜ ಮಾರ್ಗ ಅಂತ ಹೇಳ್ತೀವಿ. ನಂತರ ಕಲ್ಯಾಣಿ ಚಾಲುಕ್ಯರು ಎಂಬ ಮನೆತನ ಬರ್ತೈತಿ. ಈ ಕಲ್ಯಾಣಿ ಚಾಲುಕ್ಯರು ಅಂದ ತಕ್ಷಣ ಒಂದು ಹೇಳ್ತೀನಿ, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು ಮತ್ತು ವೆಂಗಿಯ ಚಾಲುಕ್ಯರು ಎಂಬ 3 ಮನೆತನಗಳು ಬರ್ತಾವೆ. ಮೂಲತಃ ಬಾದಾಮಿ ಚಾಲುಕ್ಯರು ಮೂಲ ಮನೆತನ. ನಂತರದ ದಿನಗಳಲ್ಲಿ ಕಲ್ಯಾಣಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿರುವಂತಹ ಈ ಕಲ್ಯಾಣಿ ಚಾಲುಕ್ಯರು ಬರ್ತಾರೆ. ಅದೇ ರೀತಿ ವೆಂಗೀಯ ಚಾಲುಕ್ಯರು ಅಂತ ಬರ್ತಾರೆ. ಆಂಧ್ರ ಪ್ರದೇಶ ಭೂಭಾಗದಲ್ಲಿ ವೆಂಗಿ ಮಂಡಲ ಎಂಬ ಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಈ ಕಲ್ಯಾಣಿ ಚಾಲುಕ್ಯರ ವಂಶಸ್ಥಾಪಕ ಯಾರಪ್ಪ ಅಂದ್ರೆ 2ನೇ ತೈಲಪ ಅಂತ ಹೇಳ್ತಾರೆ.
ಎರಡನೇ ತೈಲಪ್ಪ ಈ ಕಲ್ಯಾಣಿ ಚಾಲುಕ್ಯರ ವಂಶಸ್ಥಾಪಕ. ಈ ವಂಶದಲ್ಲಿ ಶ್ರೇಷ್ಠ ದೊರೆಗಳಂತ ನೋಡಿದಾಗ ಸತ್ಯಾಶ್ರಯನ್ನು ನೋಡ್ತೀವಿ, 1ನೇ ಸೋಮೇಶ್ವರನನ್ನು ನೋಡ್ತೀವಿ, 6ನೆಯ ವಿಕ್ರಮಾದಿತ್ಯನನ್ನು ನೋಡ್ತೀವಿ. ವಿಕ್ರಮಾಂಕ ದೇವಚರಿತ್ರೆ ಎಂಬ ಕೃತಿಯ ಬಗ್ಗೆ ನಾನು ನಿನ್ನೆ ನಿಮಗೆ ಹೇಳಿದ್ದೆ. ಇದೇ 6ನೇ ವಿಕ್ರಮಾದಿತ್ಯನ ಹೆಸರಿನ ಮೇಲೆ ವಿಕ್ರಮಾಂಕ ದೇವಚರಿತ್ರೆ ಎಂದ ಕೃತಿಯೊಂದು ಬರೀತಾರ. ಈ 3ನೇ ಸೋಮೇಶ್ವರನು ಸಹಿತ ಈ ವಂಶದ ಶ್ರೇಷ್ಠ ದೊರೆ. ಈ 3ನೇ ಸೋಮೇಶ್ವರ ಒಂದು ಕೃತಿಯನ್ನು ಬರೀತಾನೆ. ಈ ಕೃತಿಯನ್ನು ನೀವು ತೆಗೆದು ನನಗೆ ನಾಳೆ ಕಮೆಂಟ್ಸ್ ಮಾಡ್ಬೋದು. ನಮ್ಮ ಟೀಚರ್ಸ್ಗಳ ನಮ್ಮಲ್ಲಿ ಕ್ಲಾಸ್ ಮಾಡುತ್ತಿರುವಂಥ ಎಲ್ಲ ಟೀಚರ್, ನಾನು ಟೆಲಿಗ್ರಾಮ್ ಗ್ರೂಪನ್ನು ನಾನು ನಿಮ್ಗೆ ಹೇಳಿಲ್ಲ, ನಾನು ಜಸ್ಟ್ ನಿಮಗೆ ಫೋನ್ ನಂಬರ್ನ ಕೊಡ್ತೀನಿ. ಯಾಕಂದರೆ ಸಂತೋಷ್ ಲಾಡ್ ಫೌಂಡೇಶನ್ನ ಈ ಕ್ಲಾಸಸ್ಸನ್ನು ಮ್ಯಾನೇಜ್ಮೆಂಟನ್ನು ನಾನೇ ಮಾಡ್ತೀನಿ. ಇವತ್ತಿನವರೆಗೂ ಸಕ್ಸಸ್ಫುಲ್ ಆಗಿ ಕ್ಲಾಸನ್ನು ಮಾಡೋಕ್ಕೆ ಕಾರಣೀಭೂತರಂದರೆ ನೀವೇ. ನೀವು ಕೊಡುತ್ತಿರುವಂಥ ರೆಸ್ಪಾನ್ಸು ಶ್ರೇಷ್ಠವಾದ ರೆಸ್ಪಾನ್ಸ್ ಆಗಿದೆ. ಮುಂಜಾನೆ 8 ಗಂಟೆಯಿಂದ ನಮ್ಮ ವರ್ಕ್ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 10 ಗಂಟೆವರೆಗೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನೀವೇ ಕೊಡುತ್ತಿರುವಂಥ ಸೇವೆಯ ತೃಪ್ತಿಯಿಂದ ಮಾಡ್ತೀವಿ. ಇವತ್ತಿನವರೆಗೂ ಸಕ್ಸಸ್ಫುಲ್ ಆಗಿ ಕ್ಲಾಸ್ ಮಾಡೋಕ್ಕೆ ಕಾರಣೀಭೂತರು ಯಾರಪ್ಪ ಅಂದರೆ ಸಮಸ್ತ ಕರ್ನಾಟಕದ ಜನರು ಮತ್ತು ಸಂತೋಷ್ ಲಾಡ್ ಸರ್ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ. ಸಂತೋಷ್ ಲಾಡ್ ಫೌಂಡೇಶನ್ ಯಾವತ್ತೂ ಸಹಿತ ನಿಮಗೆ ಚಿರಋಣಿಯಾಗಿರ್ತದೆ. ಯಾಕಂದರೆ ಈ ಸಕ್ಸಸ್ಫುಲ್ ಆಗಿ ಕ್ಲಾಸನ್ನು ಮಾಡಿಕೊಂಡು ಹೋಗೋಕ್ಕೆ ನಮಗೆ ಪ್ರೇರಣಾ ಶಕ್ತಿಯಾಗಿ ಸಂತೋಷ್ ಲಾಡ್ ಸರ್ ಇವತ್ತಿನವರೆಗೂ ನಮ್ಮೊಂದಿಗೆ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಆನಂದ್ ಕಲಾಲ್ ಸರ್ ಅವರು ಸಹಿತ ಸದೈವವಾಗಿ ನಮ್ಮೊಂದಿಗೆ ನಿಂತಿದ್ದಾರೆ. ಆ ಕಾರಣಕ್ಕಾಗಿ ಈ ಸಕ್ಸಸ್ಫುಲ್ ಆಗಿ ಕ್ಲಾಸ್ ನಡೆಸ್ತಾ ಇದ್ದೀವಿ. ಈ ಸಂತೋಷ್ ಲಾಡ್ ಫೌಂಡೇಶನ್ ನಿಮಗೆ ಕೊಡುತ್ತಿರುವಂಥ ಕ್ಲಾಸು, ಕ್ವಿಜ್ಜು ಮತ್ತು ಆ್ಯಪ್ನಲ್ಲಿ ಕೊಡುತ್ತಿರುವಂತಹ ನೋಟ್ಸ್ಗಳನ್ನು ನೀವು ಸದುಪಯೋಗ ಪಡೆದುಕೊಳ್ಬೇಕಂದು ನಾನು ಇಷ್ಟಪಡ್ತೀನಿ. ಪ್ಲಸ್ ಈ 3ನೇ ಸೋಮೇಶ್ವರನ ಕೃತಿಯನ್ನು ನೀವು ನನಗೆ ನಾಳೆ ಹೇಳಬೇಕು. ನನ್ನ ನಂಬರ್ ತೊಗೊಳ್ರಿ. ಜಸ್ಟ್ ಮ್ಯಾನೇಜ್ಮೆಂಟ್ ನನ್ನ ಕಡೆ ಇರುತ್ತೆ, ಬೇರೆ ಬೇರೆ ವಿಷಯಗಳಲ್ಲಿ ನಾನು ಬಿಜಿ ಆಗಿರ್ತೀನಿ. ಸುಮ್ಮನೆ ಫೋನ್ ಹಚ್ಚಿ ಯಾರು ಕಾಡಬಾರ್ದು. ನಿಮ್ಮ ಏನು ಸಮಸ್ಯೆ ಇತ್ತಂದರೆ ನನಗೆ ಕಾಲ್ ಮಾಡ್ಬೋದು. 9811181984. ನನ್ನ ಹೆಸರು ಕಿಶೋರ್ ಅಂತ. ನಿಮಗೆ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ನೋಟ್ಸ್ ವಿಷಯ ಆಗಿರ್ಬೋದು, ಆ್ಯಪ್ದು ಏನೋ ಸಮಸ್ಯೆ ಇದ್ರೂ ನಾನು ಕಾಲ್ ಮಾಡ್ಬೋದು, ಪರವಾಗಿಲ್ಲ. ಬಟ್ ವೇಸ್ಟ್ ಆಗಬಾರ್ದು ಅಷ್ಟೇ. ಯಾಕಂದರೆ ನಾನು ಕ್ಲಾಸನ್ನು ಮ್ಯಾನೇಜ್ ಮಾಡಬೇಕು, ಟೀಚರ್ಸನ್ನು ಮ್ಯಾನೇಜ್ ಮಾಡಬೇಕು, ನಿಮಗೆ ವ್ಯವಸ್ಥಿತವಾದ ಪ್ರಾಮಾಣಿಕವಾದ ಸೇವೆಯನ್ನು ಕೊಡಬೇಕು. ಸಂತೋಷ್ ಲಾಡ್ ಫೌಂಡೇಶನ್ ಸದೈವ ನಿಮ್ಮೊಂದಿಗೆ ಇರುತ್ತೆ. ಅದರಲ್ಲಿ ಯಾವುದೇ ಮುಜುಗರವಿಲ್ಲ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಓಕೆ, ಅಷ್ಟೇ ಅಲ್ಲ, ಈ 3ನೇ ಸೋಮೇಶ್ವರನ ಕೃತಿಯ ಬಗ್ಗೆ ನನಗೆ ನೀವು ಹೇಳಬೇಕು. ಇದೇ ಸಮಯದಲ್ಲಿ ಬಿಜ್ಜಳ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾನೆ. ಈ ಬಿಜ್ಜಳ ಎಂಬ ವ್ಯಕ್ತಿ ಕಲ್ಯಾಣಿ ಚಾಲುಕ್ಯರ ರಿಲೇಟಿವ್ ಆಗಿರ್ತಾನೆ, ಸಂಬಂಧಿಕನಾಗಿರ್ತಾನೆ. ಈತನು ಆಳ್ವಿಕೆ ಮಾಡ್ತಾನೆ. ಈತನ ಆಳ್ವಿಕೆಯು ಯಾಕೆ ಶ್ರೇಷ್ಠತೆ ಅಂತ ಹೇಳ್ತೀವಿ ಅಂದರೆ, ಈತನ ಕಾಲದಲ್ಲಿಯೇ ಕನ್ನಡದ ಭೂಭಾಗದಲ್ಲಿ ಒಂದು ಶ್ರೇಷ್ಠವಾದ ವ್ಯಕ್ತಿಯ ಜನ್ಮವಾಗುತ್ತದೆ. ಯಾರಪ್ಪ ಅಂದರೆ ಬೆಳಕಿಗೆ ಬರ್ತಾರೆ. ಯಾರಪ್ಪ ಅಂದರೆ ಬಸವಣ್ಣ ಅಂತ ಹೇಳ್ತೀವಿ. ಜಗದ್ಗುರು ಬಸವಣ್ಣವರು ಇವರ ಕಾಲದಲ್ಲಿಯೇ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಇವರ ಕಾಲದಲ್ಲಿ ಒಂದು ತಾಮ್ರಪಟವನ್ನು ಓದುತ್ತಾರೆ. ಇವರು ಓದಿರುವಂತಹ ತಾಮ್ರಪಟದ ನಂತರ ಇವರ ಸಾಮ್ರಾಜ್ಯದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಈತನನ್ನು ಬಸವಣ್ಣ ಅವರನ್ನು ಏನು ಮಾಡ್ತಾರಪ್ಪ ಅಂದರೆ ಮಂತ್ರಿಯಾಗಿ ಮಾಡ್ತಾರೆ, ಖಜಾನೆಯ ಮಂತ್ರಿಯನ್ನಾಗಿ ಮಾಡ್ತಾರೆ. ಮುಂದೆ ಇವರು ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತಾರೆ. ಕನ್ನಡದ ಭೂಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತಿ ರಹಿತ ನಾಡು, ಜಾತಿ ರಹಿತ ಸಮಾಜವನ್ನು ಸೃಷ್ಟಿಸಲು ಪ್ರಯತ್ನಿಸಿರುವಂತಹ ವ್ಯಕ್ತಿ ಯಾರಪ್ಪ ಅಂದರೆ ಬಸವಣ್ಣ ಅಂತ ನಾವು ಹೇಳ್ತೀವಿ. ಅಷ್ಟೇ ಅಲ್ಲ, ವಚನ ಸಾಹಿತ್ಯ ಆಗಿರಬಹುದು ಅಥವಾ ಜನರನ್ನು ಮೂಢನಂಬಿಕೆಯಿಂದ ಹೊರಗೆ ತೆಗೆಯುವಂಥ ಕೆಲಸ 12ನೇ ಶತಮಾನದಲ್ಲಿ ಮಾಡಿರುವಂಥ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ತೀವಿ ಬಸವಣ್ಣವರನ್ನು. ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಬಸವಣ್ಣ ಇವರೆಲ್ಲರ ತ್ಯಾಗಮಯಿ ಜೀವನವೇ ಇವತ್ತು ಭವ್ಯವಾದ ಕರ್ನಾಟಕದ ಬುನಾದಿ ಅಂತ ನಾವು ಹೇಳ್ತೀವಿ. ನಮ್ಮ ಸುಸಂಸ್ಕೃತವಾದ ಸಂಸ್ಕೃತಿ ಇವತ್ತು ಜಗತ್ತಿಗೆ ಪ್ರಚಾರವಾಗೋ ಕಾರಣೀಭೂತರು ಯಾರಪ್ಪ ಅಂದರೆ ಇವರೇ ಬಸವಣ್ಣ ಅಂತ ಹೇಳ್ತೀವಿ. ಬಸವಣ್ಣ ಅಂದರೆ ನಾನು ಹೇಳ್ತೀನಿ, ಈ ಮಾರ್ಟಿನ್ ಲೂಥರ್ ಆಗಿರ್ಬೋದು, ಜಗತ್ತಿನ ಅನೇಕ ತತ್ವಜ್ಞಾನಿಗಳು, ತತ್ವಶಾಸ್ತ್ರಜ್ಞರಾಗಿರ್ಬೋದು, ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಇವರೆಲ್ಲ ಇವತ್ತು ಮೊನ್ನೆ ಬಂದು ಅಂದರೆ ಭಾಳೇನಿಲ್ಲ 100-200 ವರ್ಷಗಳ ಹಿಂದೆ ಬಂದು ಜಗತ್ತಿಗೆ ಜಾತ್ಯತೀತತೆಯನ್ನು ಕಲಿಸ್ಕೊಟ್ಟು ಹೋದರು, ಜಗತ್ತಿಗೆ ಮೂಢನಂಬಿಕೆಯನ್ನು ತಿಳಿಸ್ಕೊಟ್ಟು ಹೋದರು. ಬಟ್ ಒಂದು ನೆನಪಿರಲಿ, ಅವರು ಯಾವಾಗಿನೂ ಮಂಗನಾಗಿ ಗಿಡದ ಮೇಲೆ ಆ ಟೊಂಗೆಯಿಂದ ಈ ಟೊಂಗೆಗೆ ಜಿಗುತ್ತಿದ್ರಲ್ಲ ಯುರೋಪಿಯನ್ಸು, ಸಮಯದಲ್ಲಿ ಅದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಕನ್ನಡಿಗರು ಪ್ರಜ್ಞಾವಂತರಾಗಿದ್ದರು, ಸಮಾಜ ಸುಧಾರಣೆಯ ಕಡೆಗೆ ಲಕ್ಷ್ಯ ಕೊಟ್ಟಿದ್ದರು. ನಮ್ಮ ಕನ್ನಡಿಗರೇ ಮೊಟ್ಟ ಮೊದಲ ಬಾರಿಗೆ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಪ್ರಯತ್ನಿಸಿದರು. ತನ್ನ ಪ್ರಾಣವನ್ನಾದರೂ ಕೊಟ್ಟು ಸಹಿತ ಈ ಸಮಾಜಕ್ಕೆ
ಒಂದು ಜೀವಂತವಾದ ಶ್ರೇಷ್ಠವಾದ ವಿಚಾರಧಾರೆಗಳನ್ನು ಬಿಟ್ಟು ಹೋದರು. ಅವರ ವಚನಗಳೇ ಇವತ್ತು ನಮಗೆ ಒಂದು ಸಂವಿಧಾನವಾಗಿ ಬಿಟ್ಟಿವೆ. ಅವರ ವಚನಗಳೇ ಇವತ್ತು ನಮ್ಮ ಜೀವನ ಶೈಲಿಯಾಗಿ ಬಿಟ್ಟಿದೆ ಅಂತ ನಾನು ಬಸವನವರ ಬಗ್ಗೆ ಹೇಳ್ತೀನಿ, ಅಲ್ಲಮ ಪ್ರಭುಗಳ ಬಗ್ಗೆ ಹೇಳ್ತೀನಿ, ಅಕ್ಕ ಮಹಾದೇವಿಯವರ ಬಗ್ಗೆ ಹೇಳ್ತೀನಿ. ಎಲ್ಲ ವಚನಕಾರರ ಬಗ್ಗೆ ನಾವು ಹೇಳ್ಬೋದು. ಓಕೆ, ಸಮಾಜದಲ್ಲಿ ಧಾರ್ಮಿಕ ಚಳವಳಿಯನ್ನು ನಡೆಸ್ತಾರೆ. ನಂತರ ಅದೇ ಹೇಳಿದ್ದೀನಿ, ಬಸವಣ್ಣ ಆಗಿರ್ಬೋದು, ಅಲ್ಲಂ ಪ್ರಭು ಆಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಎಲ್ಲ ವಚನಕಾರರಾಗಿರ್ಬೋದು. ಅದೇ ರೀತಿ ಇವರ ನಂತರದ ದಿನಗಳಲ್ಲಿ ಯಾರು ಬರ್ತಾರಪ್ಪ ಈ ಕನ್ನಡ ಭೂಭಾಗವನ್ನು ಆಳ್ವಿಕೆ ಅಂದರೆ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಹೇಳ್ತೀವಿ. ಹೊಯ್ಸಳ ಎಂಬ ಶಬ್ದವೇ ಹೊಯ್ಸಳ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ. ಹೊಯ್ಸಳ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದ್ದು ಏನಪ್ಪ ಅಂದರೆ ಹೊಯ್ಸಳ ಸಿಂಹನಂದಿ ಇವರ ಕಾಲದಲ್ಲಿ ಗುರುಗಳ ಆಜ್ಞೆಯಂತೆ ಈ ಸ್ಥಳ ಏನು ಮಾಡ್ತಾನಪ್ಪ ಅಂದ್ರೆ ಸಿಂಹವನ್ನು ಕೊಲ್ತಾನೆ, ಹುಲಿಯನ್ನು ಕೊಲ್ತಾನೆ. ಈ ಹುಲಿಯನ್ನು ಕೊಂದ ನಂತರ ಈತನ ಪ್ರಚಾರ ಆಗುತ್ತೆ. ಅವರ ಸಾನ್ನಿಧ್ಯದಲ್ಲಿ ಅವರ ಶಿಕ್ಷಣದ ಮೇರೆಗೆ ಈತ ಏನು ಮಾಡ್ತಾನಪ್ಪ ಅಂದರೆ ಸೊಸೆಯೂರು ಎಂಬ ಪ್ರದೇಶದಲ್ಲಿ ಏನು ಮಾಡ್ತಾನಂದರೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ವಂಶಸ್ಥರು ಬೇಲೂರು ಮತ್ತು ಹಳೆಬೀಡನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ದ್ವಾರ ಸಮುದ್ರ ಎಂಬ ಪ್ರದೇಶವು ಇವತ್ತಿಗೆ ಹಳೆಬೀಡು ಎಂದು ಕರಿತೀವಿ. ದ್ವಾರ ಸಮುದ್ರ ಎಂಬ ಪ್ರದೇಶವನ್ನು ನಾವೇನು ಮಾಡ್ತೀವಿ, ಹಳೆಬೀಡು ಎಂದು ಕರಿತೀವಿ. ಇಲ್ಲಿ ಮತ್ತೊಂದು ನೆನಪಿರಲಿ, ಈ ವಂಶಸ್ಥರು ಕೊಟ್ಟಿರುವಂತಹ ವಾಸ್ತುಶಿಲ್ಪದ ಕೊಡುಗೆ ಜಗತ್ ಪ್ರಸಿದ್ಧವಾಗಿದೆ. ಇವರು ಸಹಿತ ಏನೂ ಕಡಿಮೆ ಇಲ್ಲ. ಯಾಕಂದರೆ ಹೊಯ್ಸಳರ ಹಳೆಬೀಡು ಮತ್ತು ಬೇಲೂರು ಈ ಪ್ರದೇಶಗಳಿಗೆ ಹೋದಾಗ ಅಲ್ಲಿರುವಂಥ ಕೆತ್ತನೆಗಳು, ಅವರ ವಾಸ್ತುಶಿಲ್ಪ, ಅವರ ಕಲೆ ಮತ್ತು ಸಾಹಿತ್ಯವನ್ನು ನಾವು ಅಲ್ಲಿ ನೋಡ್ತೀವಿ. ಯಾಕಂದರೆ ಶ್ರೇಷ್ಠವಾದ ಕೆತ್ತನೆಯೊಂದಿಗೆ ಸಾಮ್ರಾಜ್ಯವು ಶ್ರೇಷ್ಠವಾದ ಕೆತ್ತನೆಯೊಂದಿಗೆ ಧರ್ಮ ಪ್ರಚಾರದೊಂದಿಗೆ ಜೈನ ಧರ್ಮಕ್ಕೂ ಅಷ್ಟೇ ಬೆಲೆಯನ್ನು ಕೊಟ್ಟಿದೆ, ಬೌದ್ಧ ಧರ್ಮಕ್ಕೂ ಅಷ್ಟೇ ಪ್ರಚೋದನೆಯನ್ನು ಕೊಟ್ಟಿದೆ, ಹಿಂದೂ ಧರ್ಮವನ್ನು ಸಹಿತ ಅಷ್ಟರ ಮಟ್ಟಿಗೆ ಅದು ಉಳಿಸ್ಕೊಂಡು ಬಂದಿದೆ ಅಂತ ಹೇಳ್ತೀವಿ. ಈ ವಂಶದ ಶ್ರೇಷ್ಠ ದೊರೆ ಅಂತ ನಾವು ನೋಡಿದಾಗ ವಿಷ್ಣುವರ್ಧನ ಅಂತ ಹೇಳ್ತೀವಿ. ಯಾರಪ್ಪ? ಈ ವಂಶದ ಶ್ರೇಷ್ಠ ದೊರೆ ಅಂತ ನೋಡಿದಾಗ ನಾವು ವಿಷ್ಣುವರ್ಧನ ಅಂತ ಹೇಳ್ತೀವಿ. ವಿಷ್ಣುವರ್ಧನ ರಾಣಿ ಶಾಂತಲಾ ಅಂತ ಬರ್ತಾಳೆ. ಕರ್ನಾಟಕದ ನೃತ್ಯಕ್ಕೆ ಅಂದರೆ ನೃತ್ಯದಲ್ಲಿ ನಿಪುಣರಾಗಿರುವಂತಹ ಶಾಂತಳೆಯು ವಿಷ್ಣುವರ್ಧನನ ಹೆಂಡತಿಯಾಗಿರ್ತಾಳೆ. ಇವಳು ಸಹಿತ ಕನ್ನಡದವಳು ಅಂತ ಹೇಳ್ತಾರೆ. ಯಾರಪ್ಪ? ಶಾಂತಲೆ ಅಂತ ಹೇಳಿ, ಶಾಂತಲೆ ಅಂತ ಹೇಳ್ತೀವಿ. ಅದೇ ರೀತಿ ಈ ಭೂಭಾಗವನ್ನು ಆಳಿರುವಂತಹ ಮತ್ತೊಂದು ಶ್ರೇಷ್ಠ ಮನೆತನ, ಈ ಭೂಭಾಗವನ್ನು ಆಳಿರುವಂತಹ ಕನ್ನಡದ ಭೂಭಾಗವನ್ನು ಆಳಿರುವಂತಹ ಮತ್ತೊಂದು ಶ್ರೇಷ್ಠ ಮನೆತನ ಯಾವುದಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಈ ವಿಜಯನಗರ ಸಾಮ್ರಾಜ್ಯದ ವಿಜಯೋತ್ಸವವನ್ನು ನಾವು ನೋಡಬೇಕು. ಯಾಕೆ? ಬುಕ್ಕರು ಮತ್ತು ಹಕ್ಕ ಬುಕ್ಕರು ಎಂಬ ಅಣ್ಣ ತಮ್ಮಂದರಿಂದ ಸ್ಥಾಪಿಸಲ್ಪಟ್ಟಂತಹ ಈ ಸಾಮ್ರಾಜ್ಯ ಇಲ್ಲಿ ಗುರು ವಿದ್ಯಾರಣ್ಯರ ಆಜ್ಞೆಯ ಮೇರೆಗೆ ಹಕ್ಕಬುಕ್ಕರಿಂದ ಸ್ಥಾಪಿಸಲ್ಪಟ್ಟಂತಹ ಈ ಸಾಮ್ರಾಜ್ಯವು ಆನೆಗೊಂದಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತಾರೆ. ಮುಂದೆ ತುಂಗಭದ್ರಾ ನದಿಯ ದಡದ ಮೇಲಿರುವಂತಹ ಹಂಪಿ ಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ದೀರ್ಘಕಾಲದವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಅದೇ ರೀತಿ ಈ ವಂಶದಲ್ಲಿ ಸಂಗಮ, ಸಾಳ್ವ, ತುಳು ಮತ್ತು ಅರವಿಡು ಎಂಬ 4 ರಾಜಮನೆತನಗಳು ಆಳ್ವಿಕೆ ಮಾಡ್ತವೆ. ಯಾವುದು? ಸಂಗಮ, ಸಾಳ್ವ, ತುಳು ಮತ್ತು ಅರವಿಡು ಎಂಬ 4 ರಾಜಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ. ಅದೇ ರೀತಿ ಈ ವಂಶದ ಶ್ರೇಷ್ಠ ದೊರೆಗಳಂತ ನಾವು ನೋಡಿದಾಗ ಪ್ರೌಢದೇವರಾಯ, ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ತೀವಿ. ಈ ಶ್ರೀಕೃಷ್ಣ ದೇವರಾಯನ ಅಚೀವ್ಮೆಂಟ್ಸ್ ಅಂದರೆ ಇವನು ಮಾಡಿರುವಂತಹ ಪರಾಕ್ರಮಗಳು ಯಾವತ್ತಿಗೂ ಚಿರಋಣಿಯಾಗಿವೆ ಅಂತ ಹೇಳ್ತೀವಿ. ಈ ಶ್ರೀಕೃಷ್ಣ ದೇವರಾಯ ಕೊಟ್ಟಿರುವಂತಹ ಕೊಡುಗೆ, ಭಾವನಾತ್ಮಕವಾಗಿ ಆಳ್ವಿಕೆ ಮಾಡಿರುವಂಥವನ ವಿಚಾರಧಾರೆಗಳು ನಾವು ನೋಡಿದಾಗ ಶ್ರೇಷ್ಠ ದೊರೆ ಶ್ರೀಕೃಷ್ಣ ದೇವರಾಯ, ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂಥ ವಿದೇಶಿಯರು ಸಹಿತ ಈತನ ಸಾಮ್ರಾಜ್ಯವು ಜಗತ್ತಿನ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದೊಂದು ಸಾಮ್ರಾಜ್ಯ ಆಗಿತ್ತು ಅಂತ ಹೇಳ್ತಾರೆ. ಅದೇ ರೀತಿ ಈ ಸಾಮ್ರಾಜ್ಯದ ಪತನ ಅಂದರೆ ಈ ಸಾಮ್ರಾಜ್ಯದಲ್ಲಿ ಕೊನೆಯ ಸಂದರ್ಭದಲ್ಲಿ ಒಂದು ಯುದ್ಧ ಆಗತ್ತೆ. ಆ ಯುದ್ಧವು ಭಯಂಕರವಾದ ಯುದ್ಧ ಆಗಿರುತ್ತೆ. 1565ರಲ್ಲಿ ನಡೆದಿರುತ್ತಾ ತಾಳಿಕೋಟೆ ಕದನ, ರಕ್ಕಸ ತಂಗಡಿ ಕದನ ಅಂತ ಹೇಳ್ತೀವಿ. ಈ ರಕ್ಕಸ ತಂಗಡಿ ಕದನದಲ್ಲಿ ಬಹುಮನಿ ಸಾಮ್ರಾಜ್ಯದ 5 ರಾಜಮನೆತನಗಳು ಸೇರಿ ಇದು ಒಂದೇ ಒಂದು ರಾಜಮನೆತನಕ್ಕೆ ಹೊಡೆತವನ್ನು ಕೊಡ್ತಾರೆ. ಅವಾಗ ಅಲ್ಲಿ ಭಯಂಕರವಾದ ಕಾಳಗವನ್ನು ಮಾಡುವುದರೊಂದಿಗೆ ಈ ಸಾಮ್ರಾಜ್ಯಕ್ಕೆ ಪತನಕ್ಕೆ ಕಾರಣ ಆಗ್ತಾರೆ. ಈ ಸಾಮ್ರಾಜ್ಯವನ್ನು 5 ರಾಜಮನೆತನಗಳು ಹರಿದು ಹಂಚಿ ತಿಂತಾವ. ಇವರ ನಂತರ ಯಾರು ಬರ್ತಾರಪ್ಪ ಅಂದ್ರೆ ಇವರ ನಂತರ ಬಂದವರು ಬಹುಮನಿ ಸುಲ್ತಾನರು ಅಂತ ಹೇಳ್ತೀವಿ. ಕನ್ನಡ ಭೂಭಾಗವನ್ನು ಆಳ್ವಿಕೆ ಮಾಡಿರುವಂಥ ಮೊಟ್ಟ ಮೊದಲ ಅರೇಬಿಯನ್ ಅಂದರೆ ಇಸ್ಲಾಮಿಕ್ ರಾಜಮನೆತನ ಅಂತ ಹೇಳ್ತೀವಿ. ಇವರು ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರಂದರೆ
ಅಲ್ಲಾಹುದ್ದೀನ್ ಹಸನ್ ಗಂಗು ಬಹುಮುನ್ ಶಾ ಅಂತ ಹೇಳ್ತೀವಿ. ಅಲ್ಲಾಹುದ್ದೀನ್ ಹಸನ್ ಗಂಗು ಬಹುಮುನ್ ಶಾ ಅಂತ ಹೇಳ್ತೀವಿ. ಈತ ಮೊಟ್ಟ ಮೊದಲ ಬಾರಿಗೆ ಗುಲ್ಬರ್ಗಾವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಕನ್ನಡದ ತುದಿಗೆ ಬರುವಂಥ ಬೀದರ್ ಕೆಳಗೆ ಗುಲ್ಬರ್ಗಾ ಬರುತ್ತಾ, ಇದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಬಿಸಲ್ನಾಡು ಅಂತ ಕರಿತೀವಿ. ಬಿಸಲ್ನಾಡು ಅಂತ ಕರಿತೀವಿ. ಈ ನಮ್ಮ ಗುಲ್ಬರ್ಗಾವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಅಷ್ಟೇ ಅಲ್ಲ, ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ 1ನೇ ಮೊಹಮ್ಮದ್ ಶಾ, ಓಕೆ, ಫಿರೋಜ್ ಶಾ ಎಂಬ ಶ್ರೇಷ್ಠ ದೊರೆಗಳು ಬರ್ತಾರೆ. ಮೊಹಮ್ಮದ್ ಗವಾನ್ ಎಂಬ ಶ್ರೇಷ್ಠ ಮಂತ್ರಿ ಇವರಲ್ಲಿ ಬರ್ತಾನೆ. ಯಾರ್ರಿ? ಮೊಹಮ್ಮದ್ ಗವಾನ್ ಎಂಬ ಶ್ರೇಷ್ಠ ಮಂತ್ರಿ ಈ ಸಾಮ್ರಾಜ್ಯದ ಮಂತ್ರಿಯಾಗಿ ಬರ್ತಾನೆ. ನಾನು ಮೊದಲೇ ಹೇಳಿದೆ, ಮಂತ್ರಿಗಳಲ್ಲಿ ನೋಡಿದಾಗ ಚಾವುಂಡರಾಯನು ಇತಿಹಾಸದ ಪುಟಗಳಲ್ಲಿ ತನ್ನದೇ ಆದಂಥ ಸ್ಥಾನವನ್ನು ಗಳಿಸಿದ್ದಾನೆ. ಅದೇ ರೀತಿ ಈ ಕನ್ನಡದ ಇತಿಹಾಸದಲ್ಲಿ ಮೊಹಮ್ಮದ್ ಗವಾನು ಅಷ್ಟೇ ತನ್ನ ಸ್ಥಾನಮಾನವನ್ನು ಗಳಿಸಿದ್ದಾನೆ. ಅವನ ಭಾರತಕ್ಕೆ ಬಂದ ನಂತರ, ಇಲ್ಲಿ ಮಂತ್ರಿ ಆದ ನಂತರ ಬಹುಮನಿ ಸಾಮ್ರಾಜ್ಯದಲ್ಲಿ ಆಗಿರುವಂಥ ಶ್ರೇಷ್ಠವಾದ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಮದರಸಗಳ ಸ್ಥಾಪನೆಯನ್ನು ನೋಡ್ತೀವಿ. ಓಕೆ, ಅದೇ ರೀತಿ ಈ ಸಾಮ್ರಾಜ್ಯ ಏನಾಗತ್ತಪ್ಪ ಅಂದರೆ, ಬಹುಮನಿ ಸಾಮ್ರಾಜ್ಯ ಮುಂದೆ ಒಡೆದು ಛಿದ್ರವಾಗಿ ಒಂದು 4 ರಾಜಮನೆತನಗಳು ಹುಡ್ತಾವೆ. ಆದರೆ 4 ರಾಜಮನೆತನಗಳು ಹುಡ್ತಾವೆ. ಒಂದು, ಬಿಜಾಪುರನ್ನು ಆಳ್ವಿಕೆ ಮಾಡಲು ಪ್ರಾರಂಭಿಸುವಂಥ ಬಿಜಾಪುರದ ಆದಿಲ್ ಶಾಹಿ ಮನೆತನ. ಬಿಜಾಪುರವನ್ನು ಆಳ್ವಿಕೆ ಮಾಡುತ್ತಿರುವಂಥ ಬಿಜಾಪುರದ ಆದಿಲ್ ಶಾಹಿ ಮನೆತನ. ಬೀದರ್ ಭೂಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿರುವಂಥ ಬರೀದ್ ಶಾಹಿ ಮನೆತನ. ಅಂದರೆ ಬೀದರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿರುವಂಥ ಬರೀದ್ ಶಾಹಿ ಮನೆತನ. ಗೋವಳ್ ಖಂಡನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿರುವಂಥ ಕುತುಬ್ ಶಾಹಿ ಮನೆತನ. ಮತ್ತು ಅಹಮದ್ ನಗರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿರುವಂಥ ನಿಜಾಮ್ ಶಾಹಿ ಮನೆತನ. ಅದೇ ರೀತಿ ಬಿರಾರ್ ಎಂಬ ಪ್ರಾಂತ್ಯ ಬರ್ತೈತಿ. ಬಿರಾರನ್ನು ಇಮಾದ್ ಶಾಹಿ ಎಂಬ ಮನೆತನ ಆಳ್ವಿಕೆ ಮಾಡ್ತದೆ. ಅದೇ ರೀತಿ ಈ ಎಲ್ಲ ಮನೆತನಗಳು ಸೇರಿ ಏನು ಮಾಡ್ತಾವಪ್ಪ ಅಂದರೆ, ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ರಕ್ಕಸತಂಗಡಿ ಎಂಬ ಪ್ರದೇಶದಲ್ಲಿ ಯುದ್ಧವನ್ನು ಮಾಡಿ, ತಾಳಿಕೋಟೆ ಎಂಬ ಪ್ರದೇಶದಲ್ಲಿ ಯುದ್ಧವನ್ನು ಮಾಡಿ ಸೋಲಿಸಿ ಈ ಸಾಮ್ರಾಜ್ಯವನ್ನು ನಾಶ ಮಾಡಿ, ಈ ಸಾಮ್ರಾಜ್ಯಗಳು ತನ್ನ ಅಲ್ಲಿ ಬಂದಿರುವಂತಹ ಸಾಮ್ರಾಜ್ಯಕ್ಕೆ ಪಾಲನ್ನು ಹಂಚಿಕೊಂಡು ಆಳ್ವಿಕೆ ಮಾಡ್ತಾರೆ. ಈ ಬಿಜಾಪುರ ಅಂತ ನಾವು ನೋಡಿದಾಗ ಬಿಜಾಪುರದ ಆದಿಲ್ ಶಾಹಿಗಳ ಕೊಡುಗೆನೂ ಅಷ್ಟರ ಮಟ್ಟಿಗೆ ಶ್ರೇಷ್ಠವಾಗಿದೆ. ಯಾಕಂದರೆ ಇವರು ಸಹಿತ ಗೋಲ್ ಗುಮ್ಮಟನ್ನು ಸ್ಥಾಪನೆ ಮಾಡ್ತಾರೆ. ಬಿಜಾಪುರ ಸಿಟಿಯಲ್ಲಿ ಹೋದಾಗ, ಬಿಜಾಪುರ ನಗರದಲ್ಲಿ ಹೋದಾಗ, ಇವತ್ತು ನಾವು ವಿಜಯಪುರ ಅಂತ ಕರಿತೀವಿ, ಆ ವಿಜಯಪುರ ನಗರದಲ್ಲಿ ಹೋದಾಗ ಅನೇಕ ಕಟ್ಟಡಗಳನ್ನು ನೋಡ್ತೀವಿ. ಏನಂತಾರೆ ಗೊತ್ತಾ? ಇತಿಹಾಸಕಾರರು ಏನಂತಾರೆ, ಒಂದು ಸುಂದರ ಹೆಣ್ಣಿನ ಮುಖದ ಮೇಲೆ ಯಾವ ರೀತಿ ಕಪ್ಪು ಚುಕ್ಕೆ ಇರುತ್ತಲ್ಲ, ಅದೆಷ್ಟು ಸೌಂದರ್ಯಕ್ಕೆ ಶ್ರೇಷ್ಠವಾಗಿ ಕೆಲಸ ಮಾಡುತ್ತಲ್ಲ, ಈ ಭರತಖಂಡದ ದಕ್ಷಿಣ ಭಾರತದ ಮಾಳ್ವ ಪ್ರಾಂತ್ಯದ ದಕ್ಷಿಣ ಭಾರತದ ಭೂಪಟದ ಮೇಲೆ ಅಷ್ಟೇ ಬಿಜಾಪುರ ಅಂದರೆ ವಿಜಯಪುರ ಶ್ರೇಷ್ಠವಾದ ಸುಂದರವಾದ ನಗರಿಯಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಬಿಜಾಪುರದ ಸುಲ್ತಾನರು ಏನು ಮಾಡಿರಪ್ಪ ಅಂದರೆ, ವಿಜಯಪುರ ಎಂಬ ನಮ್ಮ ನಗರ, ಇವತ್ತಿನ ನಗರ ವಿಜಯಪುರ ನಗರವನ್ನು ಸುಂದರವಾಗಿ ಇಟ್ಟಿದ್ರು. ಬಟ್ ಏನಾಗತ್ತಪ್ಪ ಅಂದರೆ, ಉತ್ತರ ಭಾರತವನ್ನು ಅಂದರೆ ಭಾರತವನ್ನು ಆಳುತ್ತಿರುವಂಥ ಮೊಘಲರ ದೊರೆ ಔರಂಗಜೇಬ್ ಏನು ಮಾಡ್ತಾನೆ, ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನೇನು ಮಾಡ್ತಾನಪ್ಪ ಅಂದರೆ, ನಮ್ಮ ವಿಜಯಪುರ ನಗರ ಅಂದರೆ ಬಿಜಾಪುರ ನಗರವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಾನೆ. ಅಲ್ಲಿರುವಂಥ ಕಟ್ಟಡಗಳು, ಅನೇಕ ಕೊಲೆ ಸುಲಿಗೆಗಳನ್ನು ಮಾಡ್ತಾನೆ. ಹೀಗಾಗಿ ಅಲ್ಲಿ ಭಯಂಕರವಾದ ರೋಗ ರುಜಿನಗಳು ಹರಡ್ತವೆ. ಅದರಿಂದ ಅವನಿಗೂ ಸಹಿತ ಇಫೆಕ್ಟ್ ಆಗುತ್ತೆ. ಅವನ ಪ್ರೀತಿಯ ಮಡದಿಯನ್ನು ಕಳ್ಕೊತಾನೆ ಅಲ್ಲಿ ಬಂದಾಗ. ಅಂದರೆ ವಿಜಯಪುರದ ಮೇಲೆ ಅಟ್ಯಾಕ್ ಮಾಡಿದಾಗ, ವಿಜಯಪುರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶ ಮಾಡಿದಾಗ, ನಗರವನ್ನು ಧ್ವಂಸ ಮಾಡಿದಾಗ, ಅಲ್ಲಿ ಅನೇಕರು ವಿಧವೆಯರಾಗ್ತಾರೆ, ಅನೇಕರು ರೋಗ ರುಜಿನಗಳಿಂದ ಸಹಿತಾರೆ, ಭೀಕರವಾದ ರೋಗವು ಹರಡುತ್ತೆ, ಸಂಪೂರ್ಣವಾದ ನಗರವು ಅಂದರೆ ಸರ್ವನಾಶವಾಗುತ್ತೆ. ಆದರೆ ಅವನು ಸಹಿತ ತನ್ನ ಹೆಂಡತಿಯನ್ನು ಕಳ್ಕೊತಾನೆ. ಯಾವ ರೀತಿ ಕನ್ನಡದ ಭೂಪಟದ ಮೇಲೆ ಇರುವಂತಹ ವಿಜಯಪುರ ನಗರವನ್ನು ಔರಂಗಜೇಬ ನಾಶ ಮಾಡಲು ಪ್ರಯತ್ನ ಮಾಡಿದನಲ್ಲ, ಅದೇ ಔರಂಗಜೇಬನಿಗೆ ದೊಡ್ಡವಾದ ಹೊಡೆತ ಯಾವುದಪ್ಪ ಅಂದರೆ, ಅವನ ತನ್ನ ಸ್ವಂತ ಮಡದಿಯನ್ನು ಕಳ್ಕೊತಾನೆ. ಅದರೊಂದಿಗೆ ಯಾವತ್ತೂ ಸಹಿತ ದಕ್ಷಿಣ ಭಾರತವನ್ನು ಆಳುತ್ತಿರುವಂಥ ಮರಾಠರು ಸಹಿತ ಔರಂಗಜೇಬನಿಗೆ ಇಂಥ ಹೊಡೆತವನ್ನು ಕೊಡ್ತಾರಲ್ಲ, ದಕ್ಷಿಣ ಭಾರತದ ಕಡೆ ಮುಖ ಮಾಡಿ ಸಹಿತ ಮಲಗುವಂಥ ಯೋಗ್ಯತೆ ಇರಬಾರ್ದ ಹಾಗೆ ಮಾಡಿರ್ತಾರೆ. ಅಂದರೆ ನಾವು ದಕ್ಷಿಣ ಭಾರತದ ಮಾಳ್ವ ಪ್ರಾಂತ್ಯದಲ್ಲಿ ಹುಟ್ಟಿರುವಂತಹ ನಾವು ಎಲ್ಲ ಮಾವಳಿಗಳು ಅಂತವೆಲ್ಲ, ಈ ಮಾಳ್ವ ಪ್ರಾಂತ್ಯದಲ್ಲಿ, ಈ ಸಹ್ಯಾದ್ರಿ ಪರ್ವತದಲ್ಲಿ, ಈ ಭೂಭಾಗದಲ್ಲಿ ಹುಟ್ಟಿರುವಂಥ ನಾವುಗಳು ಯಾವತ್ತು ಪರಾಕ್ರಮಿಗಳು, ಯಾವತ್ತು ಶ್ರೇಷ್ಠ ಅನ್ನುವಂಥ ಅಭಿಮಾನ ನಮಗಿರಬೇಕು. ಓಕೆ, ಇದರ ನಂತರ
ಈ ಮನೆತನಗಳ ನಂತರ ಆಳ್ವಿಕೆ ಮಾಡೋರು ಯಾರಪ್ಪ ಅಂದರೆ ಕನ್ನಡದ ಒಂದು ಶ್ರೇಷ್ಠವಾದ ಮನೆತನ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದವರೆಗೂ ಆಳ್ವಿಕೆ ಮಾಡಿರುವಂತಹ ಮನೆತನ ಯಾವುದಪ್ಪ ಅಂದರೆ ಮೈಸೂರಿನ ಒಡೆಯರು ಅಂತ ಹೇಳ್ತೀವಿ. ಮೈಸೂರು ಅಂದರೆ ಮಹಿಷಿ ಮಂಡಲ ಅಂತ ಹೇಳ್ತೀವಿ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಮೈಸೂರನ್ನು ಮಹಿಷಿ ಮಂಡಲ ಎಂದು ಕರೆದಿದ್ದಾರೆ. ಅಷ್ಟೇ ಅಲ್ಲ, ಸಭಾ ಪರ್ವದಲ್ಲಿ ಮತ್ತು ಭೀಷ್ಮ ಪರ್ವದಲ್ಲಿ ಸಹಿತ ವರ್ಣನೆ ಇದೆ. ನಾನು ನಿನ್ನೆ ನಿಮಗೆ ಆ ವರ್ಣನೆಯನ್ನು ತೋರಿಸಿದೆ. ಈ ಮಹಿಷಿ ಮಂಡಲವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು, ಮೈಸೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಡೆಯರ ಮನೆತನ ಆಳ್ವಿಕೆ ಮಾಡುತ್ತದೆ. ಈ ಒಡೆಯರ ಯಾದವ ಕುಲಕ್ಕೆ ಸೇರಿದ ಈ ಯದುರಾಯ ಮತ್ತು ಕೃಷ್ಣರಾಯರಿಂದ ಈ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಈ ಸಾಮ್ರಾಜ್ಯ ಸ್ಥಾಪನೆ ಆಗುವುದರೊಂದಿಗೆ ಈ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಂದರೆ ರಾಜ ಒಡೆಯ, ಈ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಂದರೆ ಚಾಮರಾಜ ಒಡೆಯ. ಈ ಸಾಮ್ರಾಜ್ಯದವರು ಮತ್ತೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಅದು ಇವತ್ತಿಗೂ ಸಹಿತ ಮುಂದುವರಿಸ್ಕೊಂಡು ಬಂದಿದೆ ಕರ್ನಾಟಕ ಸರ್ಕಾರ. ಅಂದರೆ ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ರಾಜ ಒಡೆಯರಿಂದ ಪ್ರಾರಂಭವಾಗಿರುವಂಥ ವಿಜಯದಶಮಿ ಹಬ್ಬವು ಇವತ್ತಿಗೂ ಸಹಿತ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರುವಂಥ ಕರ್ನಾಟಕದ ಅತ್ಯಂತ ಶ್ರೇಷ್ಠವಾದ ಕರ್ನಾಟಕದ ಅಸ್ಮಿತೆ ಅಂತ ಹೇಳ್ತೀವಿ ವಿಜಯದಶಮಿ. ವಿಜಯದಶಮಿಯ ತಯಾರಿ ಕರ್ನಾಟಕ ಸರ್ಕಾರ ಮುಂಚಿತವಾಗಿ ಪ್ರಾರಂಭಿಸ್ತದೆ. ವಿಜಯದಶಮಿಗೆ ಸೆಕ್ಯೂರಿಟಿ ಆಗಿರ್ಬೋದು, ಅಂದರೆ ಭದ್ರತಾ ವ್ಯವಸ್ಥೆ ಆಗಿರ್ಬೋದು. ವಿಜಯದಶಮಿಗೆ ಅಂಥೇಳಿ ಇಂತಿಷ್ಟು ಹಣವನ್ನು ತೆಗೆದಿಟ್ಟು ಕರ್ನಾಟಕ ಸರ್ಕಾರ ಸ್ವಾಭಿಮಾನದಿಂದ ತನ್ನ ಸಂಪೂರ್ಣ ಜವಾಬ್ದಾರಿಯಿಂದ ಈ ಕೆಲಸವನ್ನು ಮಾಡ್ತಾರೆ. ಸರ್ಕಾರಗಳು ಯಾವುದೇ ಬಂದರೂ ಪರವಾಗಿಲ್ಲ, ಬಟ್ ಈ ವಿಜಯದಶಮಿ ಎಂಬ ಹಬ್ಬ ಇದೆಯಲ್ಲ, ಅತ್ಯಂತ ವಿಜೃಂಭಣೆಯಿಂದ ತನ್ನದೇ ಆದಂಥ ಪರಂಪರೆ ಸಂಸ್ಕೃತಿಯೊಂದಿಗೆ ಆಚರಣೆ ಮಾಡುತ್ತೆ ನಮ್ಮ ಕರ್ನಾಟಕ ಸರ್ಕಾರ. ಇವತ್ತಿಗೂ ಸಹಿತ ಸಂಪೂರ್ಣ ಜಗತ್ತು ವಿಜಯದಶಮಿಯನ್ನು ನೋಡಲು ನಮ್ಮ ಮೈಸೂರಿಗೆ ವಿಸಿಟ್ ಕೊಡ್ತಾರೆ. ಇವತ್ತಿಗೂ ಸಹಿತ ನಮ್ಮ ಕಾಡಿನಲ್ಲಿ ಆನೆಗಳಿವೆ. ಆ ಆನೆಗಳು ಸಹಿತ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ರಾಮ ಬಲರಾಮ ಅಂತ ಹೆಸರು ಕೇಳ್ತೀವಿ. ಆ ಭವ್ಯವಾದ ತಾಯಿಯನ್ನು ಹೊತ್ತುಕೊಂಡು ಹೋಗುವಂಥ ರಥವನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಮೆರೆಯುತ್ತವೆ. ಇದು ಸಂಪೂರ್ಣ ಜಗತ್ತೇ ತಿರುಗಿ ನೋಡುವ ಹಾಗೆ ಈ ಮನೆತನ ನಮಗೆ ಕೊಟ್ಟಿರುವಂಥ ಶ್ರೇಷ್ಠವಾದ ಕೊಡುಗೆ ಅಂತ ಹೇಳ್ತೀನಿ. ನಂತರ ಚಿಕ್ಕದೇವರಾಜ ಒಡೆಯರು ಆಳ್ವಿಕೆ ಮಾಡ್ತಾರೆ. ಈ ಚಿಕ್ಕದೇವರಾಜ ಒಡೆಯರು ಯಾರ ಕಾಲದಲ್ಲಿ ಆಳ್ವಿಕೆ ಮಾಡ್ತಾರಪ್ಪ ಅಂದರೆ ಇದೇ ಶಿವಾಜಿಯ ಕಾಲ ಆಗಿರ್ಬೋದು, ಇದೇ ಔರಂಗಜೇಬನ ಕಾಲ ಆಗಿರ್ಬೋದು, ಆ ಕಾಲದಲ್ಲಿ ಆಳ್ವಿಕೆ ಮಾಡ್ತಾರೆ. ಈ ಚಿಕ್ಕದೇವರಾಜ ಒಡೆಯರು ಬರೆದಂಥ ಚಿಕ್ಕದೇವರಾಜ ಭಿನ್ನಪ ಎಂಬ ಕೃತಿನೂ ಇದೆ. ಈ ಚಿಕ್ಕದೇವರಾಜರ ಕಾಲದಲ್ಲಿ ಇವರ ಆಳ್ವಿಕೆಯನ್ನು ನೋಡಿದಾಗ 18 ಕಚೇರಿಗಳೆಂಬ ಕಚೇರಿಗಳನ್ನು ಸ್ಥಾಪನೆ ಮಾಡ್ತಾರೆ. ಈ 18 ಕಚೇರಿಗಳಲ್ಲಿ ಕೆಲವೊಂದಿಷ್ಟು ಕಚೇರಿಗಳು ಇವತ್ತಿಗೂ ಸಹಿತ ನಾವು ಕಾಪಿ ಮಾಡ್ತೀವಿ. ಅಂದರೆ ಇವತ್ತಿಗೂ ಸಹಿತ ಕರ್ನಾಟಕ ಸರ್ಕಾರ ಕೆಲವೊಂದಿಷ್ಟು ಇಲಾಖೆಗಳನ್ನು ಫಾಲೋ ಮಾಡ್ತಾ ಇದೆ. ಅದರೊಂದಿಗೆ ಈ ಚಿಕ್ಕದೇವರಾಜರ ಆಳ್ವಿಕೆಯಲ್ಲಿ ಶ್ರೇಷ್ಠವಾದ ಆಳ್ವಿಕೆಯನ್ನು ನೋಡಬೇಕಾದ್ರೆ ಅತ್ಯಂತ ಪರಾಕ್ರಮಿ ಆಳ್ವಿಕೆಯನ್ನು ನೋಡ್ತೀವಿ. ಓಕೆ, ಅದ ನಂತರ ನಮ್ಮ ಕನ್ನಡದ ಭೂಭಾಗವನ್ನು ಆಳಿರುವಂತಹ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ್ನು ನೋಡ್ತೀವಿ. ಹೈದರಾಲಿಯು ಸಹಿತ ಆಳ್ವಿಕೆಯನ್ನು ಮಾಡ್ತಾರೆ. ಹೈದರಾಲಿ ಚಿತ್ರದುರ್ಗದ ಕೋಟೆಯ ಮೇಲೆ ಅಟ್ಯಾಕ್ ಮಾಡಿರುವಂಥ ಫಿಲ್ಮಲ್ಲಿ ನೋಡಿರಬಹುದು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಸಂಪೂರ್ಣವಾಗಿ ಬ್ರಿಟಿಷರ ವಿರುದ್ಧ ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ಅವರೊಂದಿಗೆ ಯುದ್ಧವನ್ನು ಮಾಡ್ತಾರೆ. ಇಲ್ಲಿ ಇವರು ಅಂದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಒಂದನೆಯ ಆಂಗ್ಲೋ ಮೈಸೂರು ಯುದ್ಧ, ಎರಡನೆಯ ಆಂಗ್ಲೋ ಮೈಸೂರು ಯುದ್ಧ, ಮೂರನೆಯ ಆಂಗ್ಲೋ ಮೈಸೂರು ಯುದ್ಧ ಮತ್ತು ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧಗಳನ್ನು ನೋಡ್ತೀವಿ. ಇವರು ಮೈಸೂರು ಯುದ್ಧಗಳು ಪ್ರಾರಂಭವಾಗಿದ್ದು ಯಾವಾಗ ಅಂದರೆ 1763ರಿಂದ ಪ್ರಾರಂಭವಾಗಿ 1799ರವರೆಗೆ ತನ್ನ ಪ್ರಾಣವನ್ನು ತ್ಯಾಗ ಮಾಡುವುದರವರೆಗೆ ಈ ಮೈಸೂರಿನ ಈ ಸುಲ್ತಾನರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ತಮ್ಮ ಸಂಪೂರ್ಣ ಶಕ್ತಿಯೊಂದಿಗೆ ಹೋರಾಡ್ತಾರೆ ಬ್ರಿಟಿಷರೊಂದಿಗೆ. ಶ್ರೀರಂಗಪಟ್ಟಣದಲ್ಲಿ ಕೊನೆಯ ಕ್ಷಣದಲ್ಲಿ 1799ರಲ್ಲಿ ನಮ್ಮ ಟಿಪ್ಪು ಸುಲ್ತಾನರನ್ನು ಕೊಂದು ಹಾಕ್ತಾರೆ. ಅಲ್ಲಿ ಏನಾಗತ್ತಪ್ಪ ಅಂದರೆ ಇದು ಮೈಸೂರಿನ ಆಂಗ್ಲೋ ಮೈಸೂರು ಯುದ್ಧಗಳು ನಿಂತು ಹೋಗುತ್ತವೆ. ಇವರ ನಂತರ ಯಾರಪ್ಪ ಅಂದರೆ ಕಮಿಷನರ್ಗಳ ಆಳ್ವಿಕೆ ಅಂತ ಹೇಳ್ತೀವಿ. ಕಮಿಷನರ್ಗಳು ಅಂದರೆ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಕಮಿಷನರ್ಗಳನ್ನು ಕಳಿಸಿಕೊಂಡು ಕರ್ನಾಟಕವನ್ನು ಆಳ್ವಿಕೆಯನ್ನು ಅಂದರೆ ಮೈಸೂರು ಭೂಭಾಗವನ್ನು ಆಳ್ವಿಕೆ ಮಾಡಲು ಪ್ರಾರಂಭಿಸ್ತಾರೆ. ಇವಾಗ ಏನಾಗತ್ತಪ್ಪ ಅಂದರೆ ಕಮಿಷನರ್ಗಳ ಆಳ್ವಿಕೆ ಅಂತ ನೋಡಿದಾಗ ಸುಮಾರು 50 ವರ್ಷಗಳ ಕಾಲ ಕನ್ನಡದ ಭೂಭಾಗವನ್ನು ಕಮಿಷನರ್ಗಳ ಆಳ್ವಿಕೆಯನ್ನು ಮಾಡ್ತಾರೆ. ಬೆಂಗಳೂರಲ್ಲಿ ಇದ್ಕೊಂಡೇ ಆಳ್ವಿಕೆಯನ್ನು ಮಾಡ್ತಾರೆ. 7 ಜನ ಕಮಿಷನರ್ಗಳು ಆಳ್ವಿಕೆಯನ್ನು ಮಾಡ್ತಾರೆ. ಈ 7 ಜನರಲ್ಲಿ ಕರ್ನಲ್ ಬ್ರಿಕ್ಸ್ ಎಂಬ ಫಸ್ಟ್ ಬಂದಿರುವಂಥ ಅಂದರೆ ಮೊಟ್ಟ ಮೊದಲ ಬಾರಿ ಕರ್ನಲ್ ಬ್ರಿಕ್ಸ್ ಎಂಬ ಕಮಿಷನರ್ ಬರ್ತಾನೆ. ಮಾರ್ಕ್ ಕಬ್ಬನ್ ಆಗಿರ್ಬೋದು, ಬೋರಿಂಗ್ ಆಗಿರ್ಬೋದು, ಇವರ ಕೊಡುಗೆಗಳು ಶ್ರೇಷ್ಠವಾದ ಕೊಡುಗೆಗಳು ಅಂತ ಹೇಳ್ತೀವಿ. ಇವರ ಆಳ್ವಿಕೆಯೂ ಶ್ರೇಷ್ಠವಾಗಿತ್ತು. ಕೊನೆಗೆ ಒಡೆಯರಿಗೆ ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. 10ನೇ ಚಾಮರಾಜ ಒಡೆಯರು
10ನೇ ಚಾಮರಾಜ ಒಡೆಯರ್ ಏನು ಮಾಡ್ತಾರೆ ಅಂದರೆ ಆಳ್ವಿಕೆಗೆ ಕಮಿಷನರ್ ನಂತರ ಆಳ್ವಿಕೆಯನ್ನು ಮಾಡಲು ಪ್ರಾರಂಭಿಸ್ತಾರೆ. ಈ 10ನೇ ಚಾಮರಾಜ ಒಡೆಯರನ್ನು ನೋಡ್ತೀವಿ. ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನೋಡ್ತೀವಿ. ಸುವರ್ಣ ಯುಗ ಅಂತ ಹೇಳ್ತೀನಿ ನಾನು, ಕರ್ನಾಟಕದ ಸುವರ್ಣ ಯುಗ, ಒಡೆಯರ ಸುವರ್ಣ ಯುಗ ಅಂತ ಹೇಳ್ಬೋದು. ಇವರ ಕಾಲದಲ್ಲಿ ಆಗಿರುವಂತಹ ಬದಲಾವಣೆಗಳು, ಇವರ ಕಾಲದಲ್ಲಿ ಆಗಿರುವಂತಹ ಅನೇಕ ರೀತಿಯ ಡೆವಲಪ್ಮೆಂಟ್ಸ್ ಅಂತೇಳಿ ಬೆಳವಣಿಗೆಗಳು ಇವತ್ತಿಗೂ ಸಹಿತ ಕರ್ನಾಟಕ ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇವತ್ತಿಗೂ ಸಹಿತ ಕರ್ನಾಟಕಕ್ಕೆ ಅದು ಸಹಾಯ ಆಗಿದೆ ಅಂತ ನಾವು ಹೇಳಬಹುದು. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿನೂ ಸ್ವಲ್ಪ ಬದಲಾವಣೆಗಳಾಗ್ತಾವ. ನಂತರ ಜಯಚಾಮರಾಜ ಒಡೆಯರು ಅಂತ ಬರ್ತಾರೆ. ಈ ಜಯಚಾಮರಾಜ ಒಡೆಯರು ಸಹಿತ ತಮ್ಮ ನಾಡಿಗೆ ಶ್ರೇಷ್ಠವಾದ ಕೊಡುಗೆಗಳನ್ನು ಕೊಡ್ತಾರೆ. ಅದ ನಂತರ ದಿವಾನರ ಆಳ್ವಿಕೆಗಳು ಬರ್ತವೆ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಶ್ರೇಷ್ಠವಾದ ದಿವಾನರ ಆಳ್ವಿಕೆ ಮಾಡ್ತಾರೆ ಕರ್ನಾಟಕ ಭೂಭಾಗವನ್ನು, ಅಂದರೆ ಮೈಸೂರು ಪ್ರಾಂತ್ಯವನ್ನು. ಅದರಂತೆ ಲಾಸ್ಟ್ ಕೊನೆಯ ದೊರೆ ಜಯಚಾಮರಾಜ ಒಡೆಯರ್ ಅಂತ ಹೇಳ್ತೀವಿ. ಇವರು ತನ್ನ ಅಧಿಕಾರವನ್ನು ಕರ್ನಾಟಕ ಅಂದರೆ ಭಾರತ ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತಾರೆ. ಸ್ವತಂತ್ರವಾದ ಕರ್ನಾಟಕದ ಒಂದು ರಾಜ್ಯವನ್ನಾಗಿ ಅವರಿಗೆ ಜವಾಬ್ದಾರಿಯುತ ಸರ್ಕಾರವನ್ನು ಕೊಡ್ತಾರೆ. ಇವರು ಸುಮಾರು ವರ್ಷಗಳವರೆಗೆ ಕರ್ನಾಟಕದ ರಾಜ್ಯಪಾಲರಾಗಿ ಕೆಲಸ ಮಾಡ್ತಾರೆ. ಓಕೆ, ನಾವು ದಿವಾನ್ರ ಅಂತ ಹೇಳ್ತೀವಿ. ದಿವಾನ್ರ ಅಂದ ತಕ್ಷಣ ಇಲ್ಲಿ ನೋಡ್ರಿ, ಕೆ ಶೇಷಾದ್ರಿ ಅಯ್ಯರ್ ಬಗ್ಗೆ ವಿಶ್ಲೇಷಣಾತ್ಮಕ ನೋಡೋಣ. ಅವರು ಕೊಟ್ಟಿರುವಂಥ ಕೊಡುಗೆ. ಆನಂದರಾವ್ ಅವ್ರ ಬಗ್ಗೆ ನಾವು ನೋಡ್ಬೋದು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ನಾವು ತಿಳ್ಕೊಬೋದು. ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋದು ಕನ್ನಡದ ಮುತ್ತು ರತ್ನ ಅಂತ ಹೇಳ್ತೀವಿ. ಭಾರತ ರತ್ನ ಆಗಿದ್ರು ಸಹಿತ ಕನ್ನಡದ ಮುತ್ತು ರತ್ನ ಅಂತ ಹೇಳ್ತೀವಿ. ಯಾಕಂದರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಅನೇಕ ಬೇರೆ ಬೇರೆ ಭಾರತದ ಅನೇಕ ಭೂಭಾಗಗಳಲ್ಲಿ ಹೋಗಿ ಅಲ್ಲಿ ಪ್ಲ್ಯಾನಿಂಗ್ಸನ್ನು ಕೊಟ್ಟು, ರಾಜಸ್ಥಾನ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಅನೇಕ ಭೂಭಾಗದಲ್ಲಿ ಹೋಗಿ ಬ್ರಿಟಿಷ್ ಸರ್ಕಾರದ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಅಲ್ಲಿರುವಂಥ ಡೆವಲಪ್ಮೆಂಟ್ಸನ್ನು ಕೊಟ್ಟು ಇವತ್ತಿಗೂ ಸಹಿತ ಇವರು ಕೊಟ್ಟಿರುವಂಥ ಯೋಜನೆಗಳು ಶಾಶ್ವತವಾಗಿ ಉಳಿದುಬಿಟ್ಟವೆ. ಇವರು ಕಟ್ಟಿರುವಂತಹ ಕಟ್ಟಡಗಳು, ಇವರು ಕಟ್ಟಿರುವಂತಹ ಆಣೆಕಟ್ಟುಗಳು ಕರ್ನಾಟಕದ ಅಷ್ಟೇ ಅಲ್ಲ, ಭಾರತದ ಹೆಸರನ್ನು ಜಗತ್ತಿಗೆ ಎತ್ತಿ ತೋರಿಸುತ್ತಿದೆ. ಇವರ ಕೊಡುಗೆ, ಇದರಿಂದ ಏನಾಗುತ್ತೆ ಅಂದರೆ ಇವರ ಕೊಡುಗೆ ಕನ್ನಡಿಗರ ಜ್ಞಾನವನ್ನು ಜಗತ್ತಿಗೆ ಪರಿಚಯಿಸಿಕೊಡ್ತಾ ಇದೆ. ಏನು ಇವರ ಕೊಡುಗೆ, ಇವರ ಪ್ರಯತ್ನವೇ ಕನ್ನಡಿಗರು ಇವತ್ತಿನಿಂದಲ್ಲ ಮೊದಲಿನಿಂದಲೇ ಜ್ಞಾನವಂತರಿದ್ದರು. ಕರ್ನಾಟಕದ ಬೆಂಗಳೂರು ಸಿಟಿಯಲ್ಲಿ IT ಏನು ನಿಂತಿದೆಯಲ್ಲ, ಅದು ಕನ್ನಡಿಗರ ಶ್ರೇಷ್ಠವಾದ ಕೊಡುಗೆ ಅಷ್ಟೇ ಅಲ್ಲ, ಈ IT ಬರೋಕ್ಕಿಂತ ಮೊದಲು, ಸ್ಮಾರ್ಟ್ ಸಿಟಿ ಬರೋಕ್ಕಿಂತ ಮೊದಲು, ಈ ಸಿಲಿಕಾನ್ ವ್ಯಾಲಿ ಹುಟ್ಟೋಕ್ಕಿಂತ ಮೊದಲು ಈ ಜ್ಞಾನಿಗಳು, ಅಂದರೆ ಈ ಮಣ್ಣಿನ ಮಕ್ಕಳೇ ಶ್ರೇಷ್ಠವಾದ ಮಕ್ಕಳು ಅಂತ ಹೇಳುವಂಗೆ ಈ ಮಹಾಪರಾಕ್ರಮಿ, ವಿಚಾರವಂತ, ಶ್ರೇಷ್ಠ ಜ್ಞಾನಿ ಅಂತ ಹೇಳ್ತೀನಿ ನಾನು. ಅತ್ಯಂತ ಒಳ್ಳೆಯ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೊಟ್ಟಿರುವಂಥ ಶ್ರೇಷ್ಠವಾದ ಕೊಡುಗೆ ಮೈಸೂರು ಸಾಮ್ರಾಜ್ಯ ಅಷ್ಟೇ ಅಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಶ್ರೇಷ್ಠತೆಯನ್ನು ತಂದುಕೊಟ್ಟಿದೆ, ಕನ್ನಡಿಗರಿಗೆ ಶ್ರೇಷ್ಠತೆಯನ್ನು ತಂದುಕೊಟ್ಟಿದೆ ಅಂತ ನಾನು ಹೇಳ್ತೀನಿ. ಅನಂತರ ಕಾಂತರಾಜ ಅರಸ ಅಂತ ಒಬ್ಬರು ಮೊಟ್ಟ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಂದರೆ ಬೇರೆ ಜಾತಿಯ ಮಂತ್ರಿಯಾಗಿ, ಅಂದರೆ ದಿವಾನರಾಗಿ ಮೈಸೂರು ಸಾಮ್ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ನಂತರ ಅರ್ಕಾಟ ರಾಮಸ್ವಾಮಿ ಮೊದಲಿಯಾರ್ ಎಂಬ ಕೊನೆಯ ದಿವಾನರು, ಅಂದರೆ ಮೈಸೂರು ಸಾಮ್ರಾಜ್ಯದ ಕೊನೆಯ ದಿವಾನರಾಗಿರುವಂಥ ಅರ್ಕಾಟ ರಾಮಸ್ವಾಮಿ ಮೊದಲಿಗಾರ್ ಅವರು 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವುದವರೆಗೆ, ಹಸ್ತಾಂತರ ಮಾಡುವುದವರೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ನಡಕ್ಕೆ ಜವಾಬ್ದಾರಿಯುತ ಸರ್ಕಾರವನ್ನು ಹಸ್ತಾಂತರ ಮಾಡುವುದವರೆಗೆ ಇವರು ಏನು ಮಾಡ್ತಾರಪ್ಪ ಅಂದರೆ ದಿವಾನರಾಗಿ ಕೆಲಸ ಮಾಡ್ತಾರೆ. ಯಾರು? ರಾಮಸ್ವಾಮಿ ಮೊದಲಿಯಾರ್, ಅರ್ಕಾಟ ರಾಮಸ್ವಾಮಿ ಮೊದಲಿಯಾರ್ ಏನು ಮಾಡ್ತಾರೆ, ತನ್ನ ಕಾರ್ಯವೈಖರಿಯನ್ನು ಮೈಸೂರು ಒಡೆಯರಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಓಕೆ, ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹಿತ ಬ್ರಿಟಿಷರ ವಿರುದ್ಧ ಹೋರಾಟಗಳು ಪ್ರಾರಂಭವಾಗ್ತವೆ. ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡುತ್ತಿರುವಂಥ ಬ್ರಿಟಿಷರಿಗೆ ಅವರ ವಿರುದ್ಧನೂ ಸಹಿತ ಇಲ್ಲಿರುವಂಥ ಲೋಕಲ್ ಅಂತ ಹೇಳ್ತೀವಿ, ಪ್ರಾದೇಶಿಕ ಅಸ್ಮಿತೆಯನ್ನು ಹೊಂದಿರುವಂಥ ಜನರು ಏನು ಮಾಡ್ತಾರೆ ಅಂದರೆ ಅವರ ವಿರುದ್ಧ ದಂಗೆ ಹೇಳ್ತಾರೆ. ಅಂದರೆ ಶಸ್ತ್ರಾಸ್ತ್ರ ಬಂಡಾಯಗಳು ಪ್ರಾರಂಭವಾಗ್ತವೆ. ಅಂದರೆ ಯಾವ ರೀತಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿದೆಯಲ್ಲ, ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹಿತ ಭೂಪ್ರದೇಶಗಳಲ್ಲಿ ಬ್ರಿಟಿಷರ ವಿರುದ್ಧ ಧ್ವನಿ ಹೇಳಕ್ಕೆ ಪ್ರಾರಂಭ ಆಗುತ್ತೆ. ದೋಂಡಿಯಾ ವಾಗ್ ಎಂಬ ವ್ಯಕ್ತಿ ಶಿಕಾರಿಪುರ ತಾಲೂಕಿನ, ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಿದನೂರು ಎಂಬ ಭೂಪ್ರದೇಶದಿಂದ ತನ್ನ ಕ್ರಾಂತಿಯನ್ನು ಪ್ರಾರಂಭಿಸ್ತಾನೆ.
ಯಾರಪ್ಪ ಅಂದರೆ ಧೋಂಡಿಯಾ ವಾಗ್ ಎಂಬ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ. ಅದೇ ರೀತಿ ಕೊಪ್ಪಳದ ವೀರಪ್ಪ ನಾಯಕ ಎಂಬ ವ್ಯಕ್ತಿಯು ಸಹಿತ ಅವರ ಬಗ್ಗೆನೂ ನಾವು ಡೀಟೇಲ್ಸ್ ಆಗಿ ತಿಳ್ಕೊಂಡು ಇವರು ಸಹಿತ ದಂಗೆ ಹೇಳ್ತಾರೆ. ಇವರ ನಂತರ ಕಿತ್ತೂರಿನ ಬಂಡಾಯ ಅಂತ ಹೇಳ್ತೀವಿ. ಈ ಕಿತ್ತೂರಿನ ಬಂಡಾಯ, ಈ ಮಹಾಪರಾಕ್ರಮಿ ತಾಯಿ ಹೆಸರು ಹೇಳಬೇಕಂದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾನು ಬೆಳಗಾವಿಯಿಂದ ಬಂದಿವನು, ಹಾಗಾಗಿ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರನ್ನು ಹೆಮ್ಮೆಯಿಂದ ಹೇಳ್ತೀನಿ. ಈ ಮಹಾತಾಯಿ ಏನು ಮಾಡ್ತಾಳೆ ಅಂದರೆ ಬ್ರಿಟಿಷರ ವಿರುದ್ಧ ಧ್ವನಿ ಹೇಳ್ತಾಳೆ. ಅತ್ಯಂತ ಚಿಕ್ಕ ವಯಸ್ಸಿರ್ತದೆ, ಕಡಿಮೆ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿರ್ತಾಳೆ, ಬಟ್ ಮಕ್ಕಳಿರಲ್ಲ, ಮಗನನ್ನು ದತ್ತವಾಗಿ ಪಡೆದುಕೊಂಡಿರ್ತಾಳೆ. ಬಟ್ ಸಾಮ್ರಾಜ್ಯಕ್ಕೆ ಧಕ್ಕೆ ಆಗಬಾರ್ದಾಗೆ ಒಂದು ಭವ್ಯವಾದ ಭದ್ರವಾದ ಒಂದು ಮಂತ್ರಿಮಂಡಲವನ್ನು ಇಟ್ಕೊಂಡಿರ್ತಾಳೆ, ತನ್ನ ಬಲಗೈ ಬಂಟರನ್ನು ಇಟ್ಕೊಂಡಿರ್ತಾಳೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಓದ್ತೀವಿ. ಈ ಸಂಗೊಳ್ಳಿ ರಾಯಣ್ಣ ಆ ಟೀಮ್ ಏನು ಇವರಿಗೆ ಹೆಲ್ಪ್ ಮಾಡುತ್ತಲ್ಲ, ಈ ತಾಯಿ ಸ್ವತಃ ತಾವೇ ರಣರಂಗದಲ್ಲಿ ಇಳಿದು ರಣಚಂಡಿಯಾಗಿ ಯುದ್ಧವನ್ನು ಮಾಡ್ತಾಳೆ. ಈ ಮಹಾತಾಯಿ ಏನು ಮಾಡ್ತಾಳೆ ಅಂದರೆ ಈ ಧಾರವಾಡ ಕಮಿಷನರ್ ಆಗಿರುವಂಥ ಥ್ಯಾಕ್ರೆಗಳನ್ನು ಕೊಂದು ಹಾಕ್ತಾಳೆ. ಆ ಮಹಾಪರಾಕ್ರಮವನ್ನು ಮೆರಿತಾಳೆ. ಕೊನೆಗೆ ಏನು ಮಾಡ್ತಾರಪ್ಪ ಅಂದರೆ ಎರಡನೇ ಯುದ್ಧದಲ್ಲಿ ಇಲ್ಲೇ ಇರುವಂತಹ ಕೆಲವೊಂದಿಷ್ಟು ಪುಂಡರಿಂದ ಸೆರೆ ಹಿಡಿದು ತಾಯಿಗೆ ಸೆರೆ ಹಿಡಿದು ಏನು ಮಾಡ್ತಾರೆ, ಖಾನಾಪುರದ ಜೈಲಿನಲ್ಲಿ ಇಡ್ತಾರೆ. ಅದೇ ಖಾನಾಪುರದ ಜೈಲಿನಲ್ಲಿ ಕೊರಗಿ ಅಂದರೆ ಒಂದು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ. ಏನಂದರೆ ನಿನ್ನ ಬಲಗೈ ಬಂಟ, ನಿನ್ನ ಮಗ ಅಂತ ಹೇಳ್ತಿಲ್ಲ, ಆ ಮಗನನ್ನು ನಾವು ಕೊಂದು ಹಾಕಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಸಂಗೊಳ್ಳಿ ರಾಯಣ್ಣನನ್ನು ನಾವು ಕೊಂದು ಹಾಕಿದ್ದೀವಿ ಅಂತ ಹೇಳಿದಾಗ ಆ ನೋವನ್ನು, ಆ ದುಃಖವನ್ನು ತಡೆಯಲಾರದೆ ನನ್ನ ಹೆಜ್ಜೆ ಈ ಕಿತ್ತೂರು ಸಂಸ್ಥಾನಕ್ಕೆ ಕೊಡುತ್ತಿರುವಂತಹ ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರಗೊಳಿಸಲು ಪಡುತ್ತಿರುವಂಥ ಪ್ರಯತ್ನ ನಿತ್ತು ಹೋಯ್ತಲ್ಲ ಎಂಬ ದುಃಖದಿಂದ ಈ ತಾಯಿ ಅದೇ ಖಾನಾಪುರದ ಜೈಲಿನಲ್ಲಿ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಇವರ ಬಗ್ಗೆನೂ ಸಹಿತ ನಾವು ಡೀಟೇಲ್ಸ್ ಆಗಿ ತಿಳ್ಕೊಬೇಕಾಗುತ್ತೆ. ಓಕೆ, ನರಗುಂದ ಬಂಡಾಯ ಅಂತ ಹೇಳ್ತೀವಿ, ನರಗುಂದ ದಂಗೆಗಳು ಅಂತ ಹೇಳ್ತೀವಿ. ಬೂದಿ ಬಸಪ್ಪ ಎಂಬ ವ್ಯಕ್ತಿಯು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರ ವಿರುದ್ಧ ಈ ನರಗುಂದ ಭೂಪ್ರದೇಶದಲ್ಲಿ ದಂಗೆ ಹೇಳ್ತಾನೆ. ಅದು ಶ್ರೇಷ್ಠವಾದ ದಂಗೆ ಇರ್ತದೆ. ಮುಂದೆ ಕೊಡಗಿನ ಬಂಡಾಯ ಅಂತ ಹೇಳ್ತೀವಿ. ಕೊಡಗಿನ ಬಂಡಾಯ ಅಂದ ತಕ್ಷಣ ಕೊಡಗನ್ನು ಆಳುತ್ತಿರುವಂತಹ ಕುರ್ಗ್ ಪ್ರಾಂತ್ಯ, ಅವಾಗ ಕೊಡಗನ್ನು ಕುರ್ಗ್ ಅಂತ ಕರಿತಿದ್ರು. ಈ ಕುರ್ಗ್ ಪ್ರಾಂತ್ಯವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಒಂದು ರಾಜಮನೆತನ, ಅವರ ವಿರುದ್ಧ ಇವರು ದಂಗೆ ಹೇಳ್ತಾರೆ. ಆ ದಂಗೆ ಎದ್ದಾಗ ಕುರ್ಗ್ ಪ್ರಾಂತ್ಯದ ಸಮಸ್ಯೆಯನ್ನು ಸ್ವತಃ ಬ್ರಿಟಿಷರೇ ನಡುವೆಯಾಗಿ ಮುಗಿಸಿಬಿಡ್ತಾರೆ. ಓಕೆ, ಇದರ ನಂತರ ಹಲಗಲಿಯ ಬೇಡರು ಅಂತ ಹೇಳ್ತೀವಿ. ಹಲಗಲಿಯ ಬೇಡರು ಏನು ಮಾಡ್ತಾರೆ ಅಂದರೆ ಸ್ವಾಭಿಮಾನಿ ಜೀವಿಗಳು, ಅವರದೇ ಆದಂಥ ಪದ್ಧತಿ ಪರಂಪರೆಯನ್ನು ಫಾಲೋ ಮಾಡ್ಕೊಂಡು ಬಂದಿರುವಂಥ ಈ ಬೇಡರಿಗೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ಮಾಡಿದಾಗ ಅವರಿಗೆ ಎಲ್ಲಿಲ್ಲದ ಸಿಟ್ಟು ಬರ್ತೈತಿ. ಅವ್ರು ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಹಲಗಲಿಯ ಬೇಡ್ರು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ನಂತರ ಸುರಪೂರು ದಂಗೆ ಅಂತ ಹೇಳ್ತೀವಿ ನಾವು. ಈ ವೆಂಕಟಪ್ಪ ನಾಯಕರಿಂದ ಸುರಪೂರಿನಲ್ಲಿ ವ್ಯವಸ್ಥಿತವಾದ ಸರ್ಕಾರವನ್ನು ಕೊಡಬೇಕು, ತೆರಿಗೆ ವ್ಯವಸ್ಥೆಗಳು ವ್ಯವಸ್ಥಿತವಾಗಿ ಕೊಡಬೇಕು. ನೀವು ಸುರಪೂರ್ ಅಷ್ಟೇ ಅಲ್ಲದೆ ಬ್ರಿಟಿಷರು ಸಹಿತ ಭಾರತವನ್ನು ಬಿಟ್ಟು ಹೋಗಬೇಕು, ಸ್ವತಂತ್ರ ಭವ್ಯವಾದ ಭಾರತವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕನಸು ಈ ಸುರಪೂರಿನಲ್ಲಿ ನಡೆಯುತ್ತೆ. ಸುರಪೂರಿನ ಇಲ್ಲಿ ಗದ್ದಲ ನಡೆಯುತ್ತೆ. ಇವರು ಸಹಿತ ವೆಂಕಟಪ್ಪ ನಾಯಕ ಎಂಬ ನಾಯಕನ ನೇತೃತ್ವದಲ್ಲಿ ಇಲ್ಲಿ ಗದ್ದಲ ಪ್ರಾರಂಭವಾಗುತ್ತೆ. ನಂತರ ಮುಂಡರ್ಗಿಯ ಭೀಮರಾಯರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ. ಈ ಮುಂಡರ್ಗಿಯ ಭೀಮರಾಯರು ಏನು ಮಾಡ್ತಾರೆ ಅಂದರೆ ಮುಂಡರ್ಗಿಯ ಜನರನ್ನು ಇಟ್ಕೊಂಡು ಮುಂಡರ್ಗಿಯಲ್ಲಿ ಕ್ರಾಂತಿಕಾರಿ ವಿಚಾರಧಾರೆಗಳನ್ನು ಬಿತ್ತಿಸ್ತಾರೆ. ಬ್ರಿಟಿಷರ ವಿರುದ್ಧ ಭವ್ಯವಾದ ಕ್ರಾಂತಿಗೆ ಕೈ ಹಾಕಿಬಿಡ್ತಾರೆ. ಈ ಮುಂಡರ್ಗಿಯ ಭೀಮರಾಯರನ್ನು ಹೀನಾಯವಾಗಿ ಕೊಲ್ತಾರೆ, ಬ್ರಿಟಿಷರು ಹೀನಾಯವಾಗಿ ಕೊಲ್ತಾರೆ. ಬಟ್ ಅವನು ಹಚ್ಚಿರುವಂಥ ಕ್ರಾಂತಿ, ಅವನು ಹಚ್ಚಿರುವಂಥ ಕಿಚ್ಚು ಹೊತ್ತಿ ಉರಿಯಲು ಪ್ರಾರಂಭವಾಗುತ್ತೆ. ಮುಂದೆ ಅದು ಕನ್ನಡ ಅಷ್ಟೇ ಅಲ್ಲ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಕಾರಣವಾಗಿ ಭಾರತವು 1947ರಂದು ಸ್ವತಂತ್ರಗೊಳ್ಳುತ್ತೆ. ಇದು ಅಷ್ಟೇ ಅಲ್ಲ, ಈಗ ಸ್ವತಂತ್ರ ಸಂಗ್ರಾಮವನ್ನು ನಾವು ನೋಡಿದಾಗ ಆಲೂರು ವೆಂಕಟರಾಯರನ್ನು ನೋಡ್ತೀವಿ. ಅದರಂತೆ ಗಂಗಾಧರ ರಾವ್ ದೇಶಪಾಂಡೆ, ನಂತರ ಬಿ ಶಾಮರಾವ್ ಅಂತ ಹೇಳ್ತೀವಿ, ಹರ್ಡೇಕರ್ ಮಂಜಪ್ಪ ಅಂತ ಹೇಳ್ತೀವಿ, ಅದರೊಂದಿಗೆ NS ಹರ್ಡೇಕರ್ ಅಂತ ಹೇಳ್ತೀವಿ, ಅದರಂತೆ ಸಿದ್ದಣ್ಣ ಕಂಬಳಿ ಅಂತ ಹೇಳ್ತೀವಿ, ಡೆಪ್ಯೂಟಿ ಚನ್ನಬಸಪ್ಪ ಅಂತ ಹೇಳ್ತೀವಿ, RR ದಿವಾಕರನ್ ಅಂತ ಹೇಳ್ತೀವಿ. ಇವರಷ್ಟೇ ಅಲ್ಲದೆ ಗಂಗೂಬಾಯಿ ಹನಗಲ್ ಅವ್ರ ಬಗ್ಗೆನೂ ನಾವು ತಿಳ್ಕೊತೀವಿ. ಅಂದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಈ ನಾಡನ್ನು, ಈ ರಾಷ್ಟ್ರವನ್ನು, ಈ ಮಣ್ಣನ್ನು ಸ್ವತಂತ್ರಗೊಳಿಸಲು ಭಾರತದ ಅಂದರೆ ನಮ್ಮ ತಾಯಂದಿರು, ನಮ್ಮ ಪೂರ್ವಜರು ಸಹಿತ ಭಯಂಕರವಾದ ಪ್ರಯತ್ನವನ್ನು ಮಾಡಿದ್ದಾರೆ, ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಅವರು ಕೊಡುತ್ತಿರುವಂಥ ಶಿಕ್ಷೆಗಳನ್ನು ಅನುಭವಿಸಿದ್ದಾರೆ ಅಂತ ಹೇಳ್ತೀವಿ. ಸರೋಜಿನಿ ನಾಯ್ಡು ನೋಡ್ತೀವಿ. ಅಷ್ಟೇ ಅಲ್ಲ, ಗಂಗೂಬಾಯಿ ಹನಗಲ್ ಅವರನ್ನು ನೋಡ್ತೀವಿ. ಅನೇಕರು ಸಿಗ್ತಾರೆ. ಅಂದರೆ ಬಿಕಾಜಿ ಕಾಮ ಅವರನ್ನು ನೋಡ್ತೀವಿ. ಅಷ್ಟೇ ಅಲ್ಲ,
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದನೇ ಪ್ರಾರಂಭವಾಗುತ್ತದು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಾರಂಭವಾಗುತ್ತಾ ಅಲ್ಲಿಂದ ಈ ಕಿತ್ತೂರಿನಿಂದಲೇ ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು. ಅಂದರೆ 1800 ಸಮಯದಲ್ಲಿ ಏನು ಸ್ಟಾರ್ಟ್ ಆಗುತ್ತಲ್ಲ, ಈ 1700ರಿಂದಲೇ ಸ್ಟಾರ್ಟ್ ಆಗಿರ್ತದೆ ಬ್ರಿಟಿಷರ ವಿರುದ್ಧ. ಅದೇ ರೀತಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮುಂಚಿತವಾಗಿ 20 ವರ್ಷ ಮೊದಲ ಈ ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿರ್ತದೆ. ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಿಡ್ಕೊಂಡು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಿಂದ ಹಿಡ್ಕೊಂಡು ಈ ಭವ್ಯವಾದ ಭಾರತವನ್ನು ಸ್ವತಂತ್ರಗೊಳಿಸಲು ಈ ಗಂಗೂಬಾಯಿ ಹನಗಲ್ ಹಿಡ್ಕೊಂಡು ಎಲ್ಲರೂ ಹೋರಾಡ್ತಾರೆ. ಇವರೆಲ್ಲರ ಪ್ರಾಣ ತ್ಯಾಗ ಮಾಡಿ ಇವರ ಪರಾಕ್ರಮ ಸಂಪೂರ್ಣ ಜೀವನವನ್ನು ಈ ಭೂ ಪ್ರದೇಶಕ್ಕೆ ತ್ಯಾಗ ಮಾಡ್ತಾರೆ. ಇವತ್ತು ನೀವೆಲ್ಲ ಶಾಂತ ರೀತಿಯಾಗಿ ಬಾಳ್ತಾ ಇದ್ದೀವಿ, ಕ್ಲಾಸ್ ಕೇಳ್ತಾ ಇದ್ದೀವಿ, ನಮ್ಮ ಕನಸನ್ನು ನನಸು ಮಾಡ್ಕೊತಾ ಇದ್ದೀವಿ, ನಾವು ಏನೋ ಗೌರ್ಮೆಂಟ್ ಜಾಬನ್ನು ಪಡಿತಿದ್ದೀವಿ, ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ, ಶಾಂತಿಯುತವಾದ ಸುಭದ್ರವಾದ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಇವರೆಲ್ಲ ಪ್ರಾಣಗಳೇ, ಇವರು ಕೊಟ್ಟಿರುವಂಥ ತ್ಯಾಗಮಯಿ ಜೀವನಗಳೇ ಇವತ್ತು ನಮಗೆ ಸ್ಫೂರ್ತಿಯಾಗಿ ನಿಂತಿದ್ದಾವೆ. ಓಕೆ, ಇವ್ರ ನಂತರ 1929ರಲ್ಲಿ ಪ್ರಾದೇಶಿಕ ಕಾಂಗ್ರೆಸ್ ಸ್ಥಾಪನೆ ಆಗುತ್ತದೆ. ಕರ್ನಾಟಕ ಪ್ರಾದೇಶ್ ಕಾಂಗ್ರೆಸ್ ಸ್ಥಾಪನೆ ಆಗುತ್ತದೆ. ಈ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸ್ಥಾಪನೆ ಆದಾಗ ಗಂಗಾಧರ ರಾವ್ ದೇಶಪಾಂಡೆ ಅವರು ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಈ ಸಂಘಟನೆಯು ಸಹಿತ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡಿ ಭಾರತದ ಸ್ವಾತಂತ್ರ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡುತ್ತದೆ. ಯಾಕಂದರೆ 1885ರಲ್ಲಿ ಭಾರತದಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗತ್ತೆ. 1885ರಲ್ಲಿ ಭಾರತದಲ್ಲಿ ಸ್ಥಾಪನೆ ಆಗಿರುವಂಥ ಎ.ಓ. ಹ್ಯೂಮ್ ಅವರಿಂದ ಸ್ಥಾಪನೆ ಆಗಿರುವಂತಹ ಈ ಕಾಂಗ್ರೆಸ್ ಏನಾಗುತ್ತೆ ಅಂದರೆ ಇಡೀ ಭಾರತವನ್ನೆಲ್ಲ ಹಬ್ಬಿಬಿಡುತ್ತೆ. ಭಾರತವನ್ನು ಹಬ್ಬಿಬಿಟ್ಟಾಗ ಅಲ್ಲಿ ಪ್ರಾದೇಶಿಕ ಕಾಂಗ್ರೆಸ್ ಸಂಸ್ಥೆಗಳು ಸ್ಥಾಪನೆಯಾಗಿ ಇವುಗಳು ಸಹಿತ ಪ್ರಾದೇಶಿಕವಾಗಿ ಜನರಿಗೆ ಅವೇರ್ನೆಸ್ ಕೊಡುವುದರೊಂದಿಗೆ ಸ್ವತಂತ್ರರಾಗಬೇಕು, ಸ್ವತಂತ್ರವಾದ ನಮ್ಮದೇ ಆದಂಥ ರಾಜ್ಯವನ್ನು ಮಾಡಬೇಕು, ನಾವು ವಿದೇಶದಿಂದ ಆಳ್ವಿಕೆಯಲ್ಲಿ ಒಳಪಟ್ಟಿವಿ ಅನ್ನೋದನ್ನು ಪ್ರಜ್ಞೆಯನ್ನು ಮೂಡಿಸುವ ಕೆಲಸ ಈ ಕಾಂಗ್ರೆಸ್ ಮಾಡುತ್ತೆ. ಮುಂದೆ 1921ರಲ್ಲಿ ಹಿಂದೂಸ್ತಾನ್ ಸೇವಾದಳ ಎಂಬ ಎನ್.ಎಸ್. ಹರ್ಡಿಕರ್ ಅವರಿಂದ ಸ್ಥಾಪಿಸಲ್ಪಟ್ಟ ಒಂದು ಸಂಸ್ಥೆ ಇದು ಸಹಿತ ತನ್ನ ಕಾರ್ಯವನ್ನು ಮಾಡುತ್ತೆ. ಏನಪ್ಪಾ ಅಂದರೆ ಸ್ವತಂತ್ರ ಭಾರತದ ನಿರ್ಮಾಣವೇ ನಮ್ಮ ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡುತ್ತೆ. 1924ರ ಇತಿಹಾಸದ ಪುಟದಲ್ಲಿ, ಭಾರತದ ಇತಿಹಾಸದ ಪುಟಗಳಲ್ಲಿ ಒಂದು ಭವ್ಯವಾದ ಸುಂದರವಾದ ಅಕ್ಷರಗಳೊಂದಿಗೆ ಬರೆದಿಟ್ಟಿದ್ದಾರೆ. ಅಂದರೆ ಸುವರ್ಣಾಕ್ಷರವಾಗಿ ಇಟ್ಟಿದ್ದಾರೆ. ಯಾಕಂದರೆ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರದಲ್ಲಿ ನಡೀತದೆ. ಈ ಬೆಳಗಾವಿ ನಗರದಲ್ಲಿ ನಡೆದಾಗ ಅದರೊಂದಿಗೆ ಮೊಟ್ಟ ಮೊದಲ ಬಾರಿಗೆ ಮತ್ತು ಅದೇ ಪ್ರಥಮ ಬಾರಿಗೆ ಅದೇ ಕೊನೆಯ ಬಾರಿಗೆ ಮಹಾತ್ಮ ಗಾಂಧೀಜಿಯವರು, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಾರೆ. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದಂತ ನಿಮಗೆ ಕ್ವಶನ್ ಕೇಳಿದರೆ ಈಸಿಯಾಗಿ ಆನ್ಸರ್ ಮಾಡಿ. 1924ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತದೆ ಕರ್ನಾಟಕದಲ್ಲಿ. ಇದಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಅಂತ ಈಜಿಯಾಗಿ ಹೇಳಬಹುದು. ಹಾಗಾದರೆ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರು ಕೆಲಸ ಮಾಡಿದರು. ಇದು ಭಾರತದ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಸ್ಥಾನಮಾನವನ್ನು ಪಡೆದುಕೊಂಡಿತ್ತು. ಬಟ್ ಮುಂದೊಂದು ವರ್ಡ್ ಬರೆದಿದ್ದೀನಿ ನಾನು, ವಿಜಯನಗರದ ಹೆಬ್ಬಾಗಿಲು ಅಂತ ಹೇಳಿದ್ದೀನಿ. ಇಲ್ಲಿ ಪ್ರಾರಂಭವಾಗುತ್ತದೆ ಒಂದು ಕರ್ನಾಟಕ ಎಂಬ ರಾಜ್ಯ, ಕರ್ನಾಟಕ ಎಂಬ ನಾಡಿನ ಕನ್ನಡಿಗರೆಲ್ಲ ನಾವು ಒಂದು ಒಗ್ಗಟ್ಟಾಗಬೇಕು ಅಂತ ಹೇಳಿ ಈ ಮುಗಿದ ತಕ್ಷಣವೇ ಈ ವಿಜಯನಗರ ಹೆಬ್ಬಾಗಲು ಅಂತ ಹೆಸರು ಕೊಟ್ಟಿರ್ತಾರೆ. ಆ ಕಾಂಗ್ರೆಸ್ ಅಧಿವೇಶನದ ಹೆಬ್ಬಾಗಲಕ್ಕೆ ವಿಜಯನಗರ ಹೆಬ್ಬಾಗಿಲು ಅಂತ ಹೆಸರು ಕೊಟ್ಟಿರ್ತಾರೆ. ಇದರಲ್ಲಿ ಮರುದಿನನೇ ಏನಾಗತ್ತಪ್ಪ ಅಂದರೆ ವಿಜಯನಗರ ಹೆಬ್ಬಾಗಲು ಅಂತ ಹೆಸರು ಕೊಟ್ಟು ಕನ್ನಡಗರ ಆ ಅಧಿವೇಶನವನ್ನು ಮಾಡ್ತಾರೆ. ಎಲ್ಲ ಕನ್ನಡಿಗರು ಒಗ್ಗೂಡಿ ಕನ್ನಡ ನಾಡಿನ ನಿರ್ಮಾಣಕ್ಕೆ, ಕನ್ನಡ ಭಾಷೆಯ ಐಕ್ಯತೆಗೆ ಇಲ್ಲೊಂದು ಭದ್ರ ಬುನಾದಿಯನ್ನು ಹಾಕ್ತಾರೆ ಅಂತ ನಾವು ಹೇಳ್ತೀವಿ. ಇಡೀ ಮುಂದೆ ಕ್ವಿಟ್ ಇಂಡಿಯಾ ಚಳುವಳಿಯು ಸಹಿತ ಕನ್ನಡಿಗರ ಏಕೀಕರಣ ಗೊತ್ತಾಗುತ್ತೆ. ಅಂದರೆ ಕ್ವಿಟ್ ಇಂಡಿಯಾ ಚಳುವಳಿ ಆಗುತ್ತೆ. ಈಸೂರು ದುರಂತ ಒಂದು ನಡೆಯುತ್ತೆ. ಆ ಈಸೂರು ದುರಂತ ಭಯಂಕರವಾದ ದುರಂತ. ಇಲ್ಲಿಯೂ ಸಹಿತ ಬ್ರಿಟಿಷರಿಗೆ ಚಾಲೆಂಜ್ ಆಗಿ ನಮ್ಮ ಜನ ನಿಲ್ತಾರೆ. ಜವಾಬ್ದಾರಿಯುತ ಸರ್ಕಾರದ ಚಳುವಳಿ ಸಹಿತ ಕರ್ನಾಟಕದಲ್ಲಿ ನಡೆಯುತ್ತೆ. ಈ ಜವಾಬ್ದಾರಿಯುತ ಸರ್ಕಾರದ ಚಳುವಳಿ ನಡೆಯುತ್ತೆ. ಈ ಜವಾಬ್ದಾರಿಯುತ ಸರ್ಕಾರವನ್ನು ನೋಡಿದಾಗ ಏನಾಗತ್ತಪ್ಪ ಅಂದರೆ ಮೈಸೂರು ಸಂಸ್ಥಾನ ಹಾಕುತ್ತಿರುವಂತಹ ತೆರಿಗೆ ವ್ಯವಸ್ಥೆಯ ವಿರುದ್ಧವಾಗಿ ಗದ್ದಲ ಹೇಳುತ್ತೆ, ಅಂದರೆ ದಂಗೆ ಹೇಳುತ್ತೆ. ಈ ದಂಗೆ ನಡೆಯುತ್ತೆ. ಸುರ್ಪುರು ಧ್ವಜ ಸತ್ಯಾಗ್ರಹ ಅಂತ ಹೇಳ್ತೀವಿ. ಸುರ್ಪುರ ಎಂಬ ಭೂಪ್ರದೇಶದಲ್ಲಿ ಭಾರತದ ಬಾವುಟವನ್ನು ಹಾರಿಸುವುದರೊಂದಿಗೆ, ಅಂದರೆ ಅವತ್ತಿನ
ಬಾವುಟವನ್ನು ತ್ರಿವರ್ಣ ಧ್ವಜ ಏನಿರುತ್ತಲ್ಲ ಹಾರಿಸೋದ್ರೊಂದಿಗೆ ಏನು ಮಾಡುತ್ತಂದರೆ ಸ್ವತಂತ್ರ ಗ್ರಾಮ ಅಂತ ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡಿಬಿಡ್ತಾರೆ. ಇಲ್ಲಿಯೂ ಸಹಿತ ಪೊಲೀಸ್ ಕಾರ್ಯಾಚರಣೆ ನಡೀತದೆ, ಭವ್ಯವಾದ ಸತ್ಯಾಗ್ರಹ ನಡೆಯುತ್ತೆ. ಮುಂದೆ ಮೈಸೂರು ಚಲೋ ಚಳುವಳಿ ನಡೆಯುತ್ತೆ. ಅದೇ ರೀತಿ ಕರ್ನಾಟಕ ಏಕೀಕರಣ ಆಗಿರ್ಬೋದು, ಬಾಂಬೆ ಪ್ರಾಂತ್ಯ, ಇವೆಲ್ಲ ಹೇಳ್ತೀನಿ. ಈ ಮೈಸೂರು ಚಲೋ ಚಳುವಳಿಯಲ್ಲಿ ಏನು ನಡೆಯುತ್ತಲ್ಲ, ಮೈಸೂರು ಸಂಸ್ಥಾನವನ್ನು ಅಂದರೆ ಕನ್ನಡದ ಭೂಭಾಗವನ್ನು ಸ್ವತಂತ್ರಗೊಳಿಸುವ ಕಾರ್ಯ ಈ ಮೈಸೂರು ಚಲೋ ಚಳುವಳಿಯಲ್ಲಿ ಪ್ರಾರಂಭವಾಗುತ್ತೆ. ಕೆ.ಸಿ. ರೆಡ್ಡಿ ಅಂದರೆ ಕೆ.ಸಿ. ರೆಡ್ಡಿ, ನಾನು ಇಲ್ಲಿ ಬರಿತೀನಿ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಕೆ.ಸಿ. ರೆಡ್ಡಿ ಆಗ್ತಾರೆ. ಜವಾಬ್ದಾರಿತ ಸರ್ಕಾರ ರಾಮಸ್ವಾಮಿ ಮೊದಲಿಯಾರ್ ಏನು ಮಾಡ್ತಾರೆ ಅಂದರೆ ಅರ್ಕಾಟ ರಾಮಸ್ವಾಮಿ ಮೊದಲಿಯಾರ್ ಅಧಿಕಾರ ಹಸ್ತಾಂತರ ಮಾಡ್ತಾರೆ. ಮತ್ತು ಒಡೆಯರಾದಂತಹ ಜಯಚಾಮರಾಜ ಒಡೆಯರು ತನ್ನ ಅಧಿಕಾರವನ್ನು ಬಿಟ್ಟುಕೊಡುವುದರೊಂದಿಗೆ ರಾಜ್ಯಪಾಲರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಜವಾಬ್ದಾರಿತ ಸರ್ಕಾರ ಕರ್ನಾಟಕದಲ್ಲಿ ಮೈಸೂರು ಚಲೋ ಚಳುವಳಿ ಮುಖಾಂತರ ಒಂದು ಜವಾಬ್ದಾರಿತ ಸರ್ಕಾರ ನಿರ್ಮಾಣ ಆಗುತ್ತೆ. ಅದು ಬೆಂಗಳೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸುತ್ತೆ. ಇವತ್ತಿಗೂ ಸಹಿತ ಅದೇ ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿಯನ್ನಾಗಿ ಆಳ್ವಿಕೆ ಮಾಡ್ತಾ ಇದೆ. ಮುಂದೆ ಕರ್ನಾಟಕ ಏಕೀಕರಣ ಅಂತ ಹೇಳ್ತೀವಿ ನಾವು. ಈ ಕರ್ನಾಟಕ ಏಕೀಕರಣದ ಚಳುವಳಿ ಪ್ರಾರಂಭವಾಗಿದ್ದು ಯಾವಾಗ ಗೊತ್ತಾ? ಭಾರತಕ್ಕೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚಿತವಾಗಿ ಪ್ರಾರಂಭವಾಗಿತ್ತು. ಮುಂದೆ ಬಾಂಬೆ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಅಂದರೆ ಹರಿದು ಹಂಚಿ ಹೋಗಿರುವಂಥ ಕನ್ನಡಿಗರನ್ನು ಒಂದುಗೂಡಿಸುವ ಪ್ರಯತ್ನ ಈ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಮಾಡ್ತಾರೆ. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಮಾಡ್ತಾರೆ. ಅಂದರೆ ಮುಂಬೈ ಪ್ರಾಂತ್ಯ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಮುಂಬೈ ಪ್ರಾಂತ್ಯ ಬ್ರಿಟಿಷರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಹೈದರಾಬಾದ್ ಪ್ರಾಂತ್ಯ, ಈ ಮದ್ರಾಸ್ ಪ್ರಾಂತ್ಯ, ಈ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿರುವಂತಹ ಕನ್ನಡದ ಭೂಭಾಗಗಳನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿ ಕರ್ನಾಟಕವನ್ನು ಏಕೀಕೃತ ಕರ್ನಾಟಕವನ್ನಾಗಿ ಭದ್ರ ಬುನಾದಿಯನ್ನು ಹಾಕ್ತಾರೆ. ಈ ಏಕೀಕರಣ ಕರ್ನಾಟಕ ಏಕೀಕರಣ ಅಂದ ತಕ್ಷಣ ನಾನೇನು ಹೇಳಿದೆ ನಿಮಗೆ, ಇತಿಹಾಸ ಪೂರ್ವದಲ್ಲಿಯೂ ಅಂದರೆ ಸ್ವತಂತ್ರ ಪೂರ್ವದಲ್ಲಿಯೂ ಇದು ಹೋರಾಟ ಪ್ರಾರಂಭವಾಗಿತ್ತು. ಯಾವ ರೀತಿ ಬಂಗಾಳ ಪ್ರಾಂತ್ಯದಲ್ಲಿ, ಮುಂಬೈ ಪ್ರಾಂತ್ಯದಲ್ಲಿ ಅಂದರೆ ಇವತ್ತಿನ ಮಹಾರಾಷ್ಟ್ರ ಆಗಿರ್ಬೋದು, ಬಂಗಾಳ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಇವತ್ತಿನ ಉತ್ತರ ಪ್ರದೇಶ ಆಗಿರಬಹುದು, ಈ ಎಲ್ಲ ಭೂಪ್ರದೇಶಗಳಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚು ಜನರಲ್ಲಿ ಬಿತ್ತರಿಸಿದರು. ಅಲ್ಲಿರುವಂಥ ಆ ಜನರಲ್ಲಿರುವಂಥ ಅವೇರ್ನೆಸ್, ಅಷ್ಟೊಂದು ಪ್ರಜ್ಞಾವಂತಿಕೆ, ಸ್ವತಂತ್ರನಾಗಬೇಕು ಎಂಬ ಇಚ್ಛೆ ನಮ್ಮ ಕನ್ನಡಿಗರಲ್ಲಿ ಇರಲಿಲ್ಲ. ಅಂದರೆ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡುವಂಥ ಪ್ರಜ್ಞಾಪೂರ್ವಕ ವಿಚಾರಧಾರೆಗಳು ನಮ್ಮಲ್ಲಿ ಇರಲಿಲ್ಲ. ಆ ಸಮಯದಲ್ಲಿ ಒಬ್ಬ ಮಹಾಪುರುಷ ಈ ಕನ್ನಡದ ನೆಲದಲ್ಲಿ ಹುಟ್ಟುತ್ತಾನೆ. ಆ ವ್ಯಕ್ತಿಗೆ ಆ ಪ್ರಜ್ಞೆ ಬರುತ್ತೆ. ಆ ಮಹಾಪುರುಷನ ಯೋಗದಾನವೇ ಈ ಭವ್ಯವಾದ ಇವತ್ತಿನ ಕನ್ನಡ ನಾಡಿನ ಭದ್ರ ಬುನಾದಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಆಲೂರು ವೆಂಕಟರಾಯರು ಎಂಬ ವ್ಯಕ್ತಿ ಬಿಜಾಪುರ್ನಲ್ಲಿ ಹುಟ್ಟುತ್ತಾರೆ. ಈ ಆಲೂರು ವೆಂಕಟರಾಯ ಅವರು ಜಸ್ಟ್ ಆಗಿ ಅಬ್ಸರ್ವ್ ಮಾಡ್ತಾರೆ, ಸಂಪೂರ್ಣ ಸೂಕ್ಷ್ಮವಾಗಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಯಾವ ರೀತಿ ಬಂಗಾಳ ಪ್ರಾಂತ್ಯದಲ್ಲಿ ಭಾರತವನ್ನು ಸ್ವತಂತ್ರಗೊಳಿಸಲು ಅವೇರ್ನೆಸ್ ಮೂಡಿದ ಜನರು ಯಾವ ರೀತಿ ಕಿಚ್ಚದ್ದು ಹೋರಾಡ್ತಿದ್ದಾರಲ್ಲ, ಯಾವ ರೀತಿ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಯಾವ ರೀತಿ ಅವರು ಹೋರಾಡ್ತಿದ್ದಾರಲ್ಲ, ಆ ರೀತಿ ನಾವ್ಯಾಕೆ ಹೋರಾಡಬಾರದು? ಯಾಕಂದರೆ ತಿಲಕರಾಗಿರ್ಬೋದು, ಅಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಆಗಿರುವಂಥ ಅನೇಕ ಹೋರಾಟಗಾರರಾಗಿರ್ಬೋದು, ಡೆಲ್ಲಿ ಪ್ರಾಂತ್ಯ, ಆಗ್ರಾ ಪ್ರಾಂತ್ಯಗಳಲ್ಲಿ ಆಗಿರುವಂಥ ಅನೇಕ ಹೋರಾಟಗಾರರು ಯಾವ ರೀತಿ ಭಾರತವನ್ನು ಸ್ವತಂತ್ರಗೊಳಿಸಲು ಹೋರಾಡ್ತಿದ್ರಲ್ಲ, ಆ ಕಿಚ್ಚು, ಆ ಹುಚ್ಚು ನಮ್ಮ ಕನ್ನಡಿಗರಲ್ಲಿ ಬೆಳಿಬೇಕೆಂಬ ಇಚ್ಛೆ ಯಾರು ಇಟ್ಕೋತಾರಪ್ಪ ಅಂದರೆ ಆಲೂರು ವೆಂಕಟರಾಯರು ಇಟ್ಕೋತಾರೆ. ಆವಾಗ ಆಲೂರು ವೆಂಕಟರಾಯರು ಸುಮಾರು ವರ್ಷಗಳವರೆಗೆ ಸಂಪೂರ್ಣ ಭಾರತವನ್ನು, ಈ ಕನ್ನಡದ ಭೂಭಾಗವನ್ನು ಸುತ್ತುವರೆದು ಅಲ್ಲಿರುವಂಥ ಪರಿಸ್ಥಿತಿಯನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಒಂದು ಕೆಲಸ ಮಾಡ್ತಾರೆ. ಏನಪ್ಪ ಅಂದರೆ ಕರ್ನಾಟಕ ಗತವೈಭವ ಎಂಬ ಪುಸ್ತಕವನ್ನು ಬರೀತಾರೆ. ಯಾವುದೋ ಕರ್ನಾಟಕ ಗತವೈಭವ ಎಂಬ ಪುಸ್ತಕವನ್ನು ಬರೀತಾರೆ. ಅದೇ ಸಮಯದಲ್ಲಿ ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಸಹಿತ ಹೊರಡಿಸ್ತಾರೆ. ಈ ವಾಗ್ಭೂಷಣ ಎಂಬ ಪತ್ರಿಕೆಯೂ ಹೊರಗೆ ಬೀಳುತ್ತೆ. ಕರ್ನಾಟಕ ಗತವೈಭವ ಪುಸ್ತಕವನ್ನು ಹೊರಡಿಸಿ ಹಂಚಿ ಬಿಡ್ತಾರೆ. ಅವಾಗ ಆ ಪುಸ್ತಕವನ್ನು ಓದಿರುವಂಥ ಕನ್ನಡಿಗರಿಗೆ ಆ ಕಿಚ್ಚು ಹುಟ್ಟತ್ತೆ. ನಾವು ಕನ್ನಡಿಗರು ಎಲ್ಲರೂ ಒಗ್ಗೂಡಬೇಕು, ಕರ್ನಾಟಕ ಭೂಪ್ರದೇಶವನ್ನು ನಿರ್ಮಾಣ ಮಾಡಬೇಕು ಮತ್ತು ಭಾಷಾ ಅಭಿಮಾನ ನಮ್ಮಲ್ಲಿ ಹುಟ್ಟಿ ಬರುತ್ತೆ. ನಮ್ಮ ಪೂರ್ವಜರು ಅನೇಕ ರಾಜಮನೆತನಗಳು ಈ ಕನ್ನಡದ ನೆಲ ಜಲಕ್ಕೆ ಹೋರಾಡಿರುವಂಥ ಪರಾಕ್ರಮ ವಿಚಾರಧಾರೆಗಳನ್ನು ಇದರಲ್ಲಿ ಹಾಕಿ ಏನು ಮಾಡ್ತಾರಪ್ಪ ಅಂದರೆ ಇವರು ಇದಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕ್ತಾರೆ. ಅವಾಗ ಏನಾಗುತ್ತೆ ಈ ಕನ್ನಡದ ನೆಲ ಜಲದಲ್ಲಿ ಈ ಕ್ರಾಂತಿಯ ಕಿಚ್ಚು ಪ್ರಾರಂಭ ಆಗುತ್ತೆ. ಕರ್ನಾಟಕದ ಅನೇಕ ಜನರು, ಕನ್ನಡಿಗರು ಎಲ್ಲರೂ ಸೇರಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಈ ವಾಗ್ಭೂಷಣ ಅನ್ನೋದು ಇಂಪಾರ್ಟೆಂಟ್ ಇದೆ. ಈ ವಾಗ್ಭೂಷಣ ಎಂಬ
ಪತ್ರಿಕೆಯು ಸಹಿತ ಅದೇ ಅಷ್ಟು ಕೆಲಸ ಮಾಡುತ್ತೆ. 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂಥೇಳಿ ಧಾರವಾಡದಲ್ಲಿ ಸ್ಥಾಪನೆ ಆಗತ್ತೆ. 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಂಬ ಧಾರವಾಡದಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಇದೆಲ್ಲಿದೆ ಅಂದರೆ ಇವತ್ತಿನ ಜುಬ್ಲಿ ಸರ್ಕಲ್ದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಪುತ್ಥಳಿ ಇದೆ. ಅದರ ಹಿಂದೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಹೇಳಿ ಇವತ್ತಿಗೂ ಸಹಿತ ಒಂದು ದೊಡ್ಡ ಭವನ ಇದೆ. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಅವತ್ತು ಸ್ಥಾಪನೆಯಾಗಿದ್ದು ಇವತ್ತಿಗೂ ಸಹಿತ ಕೆಲಸ ಮಾಡ್ತಾ ಇದೆ. ಅವತ್ತೇನು ಮಾಡುತ್ತಂದ್ರೆ ಈ ಕನ್ನಡಿಗರಲ್ಲಿ ಆ ಕಿಚ್ಚನ್ನು ಹುಟ್ಟಿಸುತ್ತೆ. ಯಾವುದು ಸ್ವತಂತ್ರ ಸಂಗ್ರಾಮದ ಮತ್ತು ಕನ್ನಡ ನಾಡಿನ ಕಿಚ್ಚನ್ನು ಹುಟ್ಟಿಸುತ್ತೆ. ಮುಂದೆ 1915ರಲ್ಲಿ ಬೆಂಗಳೂರಿನಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡ್ತಾರೆ. ಯಾರಿಂದ ಸ್ಥಾಪನೆ ಆಗುತ್ತೆ ಇದು? ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ. ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವರು ದಿವಾನರಾಗಿರ್ತಾರೆ. ಆ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುತ್ತೆ. ಇದು ಸಹಿತ ಕನ್ನಡದ ಬಗ್ಗೆ ಅವೇರ್ನೆಸ್ ಮೂಡಿಸುವುದರೊಂದಿಗೆ, ಕನ್ನಡದ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸುವುದರೊಂದಿಗೆ, ಕನ್ನಡ ಭಾಷೆಯನ್ನು ಬೆಳೆಸುವುದರೊಂದಿಗೆ ಇದು ಸಹಿತ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಸಹಾಯವನ್ನು ಮಾಡುತ್ತೆ. ಮುಂದೆ 1916ರಲ್ಲಿ ಕರ್ನಾಟಕ ಸಭಾ ಎಂಬ ಒಂದು ಸಂಘಟನೆ ಹುಟ್ಟಿಕೊಳ್ಳುತ್ತೆ. ಅದು ಸಹಿತ ತನ್ನ ಕನ್ನಡದ ಬಗ್ಗೆ ಅಭಿಮಾನವನ್ನು ಹೊಂದಿದ್ದು, ಭಾರತದ ಬಗ್ಗೆ ಅಭಿಮಾನವನ್ನು ಹೊಂದಿದ್ದು ಇದು ಸಹಿತ ತನ್ನ ಕಾರ್ಯವನ್ನು ಮಾಡುತ್ತದೆ. ಕರ್ನಾಟಕ ಏಕೀಕರಣ ಸಭಾ ಅಂತ ಹುಟ್ಟುತ್ತೆ. ಮುಂದೆ 1924ರಲ್ಲಿ ಕರ್ನಾಟಕ ಏಕೀಕರಣ ಸಭಾ ಎಂಬ ಒಂದು ಸಂಘಟನೆ ಹುಟ್ಟುತ್ತೆ. ಅದು ಸಹಿತ ತನ್ನ ಕಾರ್ಯವನ್ನು ಮಾಡುತ್ತೆ. ಮುಂದೆ ಅಧಿವೇಶನಗಳು ನಡೀತವ. ಕನ್ನಡದ ಏಕೀಕರಣಕ್ಕೆ ಅಧಿವೇಶನಗಳು ನಡೀತವ. ಮೊಟ್ಟ ಮೊದಲ ಕನ್ನಡದ ಏಕೀಕರಣ ಕರ್ನಾಟಕ ರಾಜ್ಯ ನಿರ್ಮಾಣಕ್ಕೆ, ಕನ್ನಡದ ಏಕೀಕರಣಕ್ಕೆ ಅಧಿವೇಶನ ನಡೀತವಲ್ಲ. ಈ ಪ್ರಥಮ ಅಧಿವೇಶನ ಬೆಳಗಾವಿಯಲ್ಲಿ ನಡೀತದೆ. 24ರಲ್ಲಿನೇ ನಡೆಯಬೇಕು. 1924ರಲ್ಲಿ ಬೆಳಗಾವಿಯಲ್ಲಿ ಯಾಕೆ ನಡೀತದೆ ಅಂದರೆ, ನಾನು ಹೇಳಿದೆ ವಿಜಯನಗರದ ಹೆಬ್ಬಾಗಿಲು ಅಂತ ಏನು ಬೋರ್ಡ್ ಹಾಕಿರ್ತಾರಲ್ಲ, ಮೊದಲನೇ ದಿನ ಕಾಂಗ್ರೆಸ್ ಅಧಿವೇಶನ ನಡೆದ್ರೆ ಮರುದಿನ ಮುಂದೆ ಏನಾಗುತ್ತೆ, ಇಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯ ಒಂದು ಸಭೆಯನ್ನು ಪ್ರಾರಂಭವಾಗುತ್ತೆ. ಈ ಸಭೆಯ ಅಧ್ಯಕ್ಷತೆ ಸಿದ್ದಪ್ಪ ಕಂಬಳಿ ಅವರು ಹೊಂದಿರ್ತಾರೆ. ಇದೇ ರೀತಿ ಅಲ್ಲಿ ಒಂದು ನಡೆಯುತ್ತೆ, ಮುಂದೆ ಮುಂಬೈಯಲ್ಲಿ ನಡೆಯುತ್ತದೆ, ಮುಂದೆ ಕಾಸರಗೋಡದಲ್ಲಿ ನಡೀತದೆ. ಜವಾಬ್ದಾರಿತ ಸರ್ಕಾರ ಬಂದಾಗ ಅಲ್ಲಿ ಆಗಿರುವಂಥ ಸಿಚುವೇಶನ್ಗಳು ಇದೊಂದು ಸ್ವಲ್ಪ ಉಳಿದಿದೆ. ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಅನಾಲಿಸಿಸ್ ಮಾಡಿ ಸಿಲೆಬಸ್ನ ಸ್ಟಾರ್ಟ್ ಮಾಡ್ತೀನಿ. ಶಾತವಾಹನರಿಂದ ಸ್ಟಾರ್ಟ್ ಆಗುತ್ತೆ. ಶಾತವಾಹನರನ್ನು ಪ್ರಾಚೀನ ಭಾರತ ಇತಿಹಾಸ ತಜ್ಞರು, ಇತಿಹಾಸದ ಶಿಕ್ಷಕರು ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಬಟ್ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಕದಂಬರಿಂದ ನಿಮಗೆ ಅಧ್ಯಯನವನ್ನು ಪಾಠವನ್ನು ಪ್ರಾರಂಭಿಸ್ತೀನಿ. ಈ ಸಂತೋಷ್ ಲಾಡ್ ಫೌಂಡೇಶನ್ನ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನೀವು ಅಷ್ಟೇ ಅಲ್ಲ, ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅನೇಕ ಕಡು ಬಡವರು ಕರ್ನಾಟಕದಲ್ಲಿ ಇದ್ದಾರೆ. ಕಲಿಬೇಕೆಂಬ ಹುಮ್ಮಸ್ಸು ಅವರಿಗಿದೆ, ಆಸೆ ಇದೆ. ನಮ್ಮ ಸಂತೋಷ್ ಲಾಡ್ ಸರ್ ಅವರ ಕನಸು ಒಂದೇ ಇದೆ, ಮನೆವರೆಗೂ ಮುಟ್ಟಬೇಕು. ಅವರ ಕೈ ಚಳಕದಲ್ಲಿ ನಾನು ವಿದ್ಯೆಯನ್ನು ಮುಟ್ಟಿಸಬೇಕು, ಮನೆಗೆ ಒಬ್ಬ ಸರ್ಕಾರಿ ಅಧಿಕಾರಿಗಳಾಗಬೇಕೆಂಬ ಕನಸನ್ನು ಇಟ್ಕೊಂಡು ಸಂತೋಷ್ ಲಾಡ್ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ. ನೀವೆಲ್ಲರೂ ಸಹಿತ ಪ್ರಾಮಾಣಿಕವಾಗಿ ನಮಗೇನು ಕೊಡ್ತಿರುವಂತಹ ಈ ಪ್ರತಿಕ್ರಿಯೆ ಇದೆಯಲ್ಲ, ಇದರೊಂದಿಗೆ ನೀವು ಇಡೀ ಕರ್ನಾಟಕಕ್ಕೆ ಹಬ್ಬಿಸಬೇಕು. ಇಡೀ ಕರ್ನಾಟಕದ ಪ್ರತಿಯೊಬ್ಬ ಯುವಕರಿಗೂ ಹೆಲ್ಪ್ ಆಗಬೇಕು. ನೀವು ಮಾಡ್ತೀರಿ, ನಮಗೆ ಕೈ ಜೋಡಿಸ್ತೀರಿ ಅನ್ನೋದು ನನಗೆ ಒಂದು ಆಶೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಶಿಕ್ಷಣ ಕ್ರಾಂತಿಯನ್ನು ಮಾಡೋಣ ಅಂತ ಹೇಳಿ ಧನ್ಯವಾದವನ್ನು ಹೇಳುತ್ತೇನೆ.